ಹಲೋ ವೆರಿ ಗುಡ್ ಮಾರ್ನಿಂಗ್. ಗುರುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 9:15. ಎಲ್ಲರಿಗೂ ಬೆಳಗಿನ ಗುರುವಾರದ ಶುಭಾಶಯಗಳು ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 30K ಫ್ಯಾಮಿಲಿ ಮಾಡಿ. ಕಾಯ್ತಾ ಇದ್ದೀನಿ ಸುಮಾರು ತಿಂಗಳಿಂದ. ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ಹಾಗೆ ಅನ್ಫಾಲೋನು ಕೂಡ ಮಾಡ್ತಾ ಇದ್ದೀರಾ. ಯಾಕೆ ಅಂತ ನನಗೆ ನಿಜಕ್ಕೂ ಗೊತ್ತಿಲ್ಲ. ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಸ್ವಲ್ಪನಾದರೂ ಚೂರು ಪಾರು ನನ್ನ ವಿಡಿಯೋದಿಂದ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗೈಸ್ ಗುರುವಾರ ಅಂದರೆ ಗೊತ್ತು, ವಾರ ಪೂಜೆ ಎಲ್ಲನೂ. ಸೊ ಮಾಂಗಲ್ಯ ಚೈನಿನೂ ಇಸ್ಕೊಂಬಂದಿಲ್ಲ. ಆ್ಯಸ್ ಇಟ್ ಈಸ್ ಹಂಗೆ ಸಿಂಪಲ್ ಒಂದು ಚೈನ್ ಇತ್ತು ಮನೇಲಿ. ಒಂದೆಳೆ ಚೈನ್ಗೆ ಮಾಂಗಲ್ಯ ಪೋಣಿಸಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ನನ್ನ ಕತ್ತಲ್ಲಿ ಇದೆಯೋ ಇಲ್ವೋ ಅನ್ನೋ ಥರ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ಇವತ್ತಿನ ತಮ್ಲೈನ್ ನೋಡಿದ್ರೆ ನಿಮ್ಗೆ ನಿಜಕ್ಕೂ ಗೊತ್ತಿರುತ್ತೆ. ಸುಮಾರು ಜನದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು ಅಂದರೂ ತಪ್ಪಾಗಲಿಕ್ಕಿಲ್ಲ. ಸುಮಾರು ಜನ ನಂಗೆ ಪ್ರತಿ ಸತಿ ಬೇಜಾರು ಮಾಡ್ಕೊಂಡು ಮಾಡ್ತಿರೋ ಇಲ್ವೋ, ಮಾಡಿ ಅಂತ ಕಮೆಂಟ್ ಮಾಡ್ತಿದ್ರಿ. ಯಾಕೆ ನಾನು ಈ ವ್ಲಾಗ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಅಂದರೆ, ನಿಮಗೆ ಗೊತ್ತು ನನಗೆ ಸ್ವಲ್ಪ ಏಟರ್ಸ್ ಜಾಸ್ತಿ. ಯಾಕೆ ಅಂದರೆ ನೇರವಾಗಿ ದಿಟ್ಟವಾಗಿ ಅಂದಿದ್ದನ್ನು ನೀವು ಅಂದ್ರಿ ಅಂತ ತಿರುಗಿಸಿ ಹೇಳೋರಿಗೆ ದುಶ್ಮನ್ಗಳು ಜಾಸ್ತಿ. ಸೊ ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅಂತ ಹೇಳ್ಬೋದು. ಹಿಂದೆ ಒಂದು ಮುಂದೆ ಒಂದು ಮಾತಾಡಿಕೊಂಡು ಅವ್ರ ಜೊತೆನೂ ಚೆನ್ನಾಗಿದ್ದು, ಇವ್ರ ಜೊತೆನೂ ಚೆನ್ನಾಗಿದ್ದು, ಅವ್ರಿಗೆ ತಂದು ಇವ್ರಿಗೆ ಹೇಳಿ, ಇವ್ರಿಗೆ ತಂದು ಅವ್ರಿಗೆ ಹೇಳಿ, ಮೀಡಿಯೇಟರ್ ಕೆಲಸ ಮಾಡೋರಿಗೆ ಒಳ್ಳೆ ಪ್ರಶಂಸೆ ಸಿಗುತ್ತೆ. ಸೊ ನಮ್ಮಂಗೆ ನೇರವಾಗಿ ಮಾತಾಡೋರಿಗೆ ಕಳಂಕ, ಅಪವಾದ, ಅವಮಾನ ತಪ್ಪಿದ್ದಲ್ಲ ಕಟ್ಟಿಟ್ಟ ಬುದ್ಧಿ. ಯಾವುದಕ್ಕೂ ಹೆದರ್ಕೊಳ್ಳಲ್ಲ, ಯಾವುದಕ್ಕೂ ಕೇರ್ ಮಾಡಲ್ಲ. ನಾನು ಇರೋದೇ ಹೀಗೆ ಸ್ಟ್ರೇಟ್ ಫಾರ್ವರ್ಡ್. ಎಲ್ಲರೂ ಅಂತಾರೆ, ಎಲ್ಲರೂ ಅನ್ನೋದಕ್ಕಿಂತ ನಮ್ಮ ತಾತ ನನಗೆ ಜಾಸ್ತಿ ಅಂತಿದ್ರು. ಅಪ್ಪ ಇದು ಅಮಾವಾಸ್ಯೆ ದಿನ ಊಟ ಐತೆ, ಇದಕ್ಕೆ ಡಬಲ್ ಗುಂಡಿಗೆ ಅಂತ. ಎಸ್ ಅಫ್ಕೋರ್ಸ್, ಗುರುವಾರ ಹುಟ್ಟಿರೋದು ನಾನು. ಅಮಾವಾಸ್ಯೆ ದಿವಸ 25ನೇ ತಾರೀಕು 6ನೇ ತಿಂಗಳು. ನನಗೆ ಸ್ವಲ್ಪ ಗುಂಡಿಗೆ ಜಾಸ್ತಿನೇ, ಅದರಲ್ಲೂ ಹೆಲ್ಡ್ ಗುಂಡಿಗೆ. ಗಂಡಾಗಬೇಕಾಗಿತ್ತು, ಇದು ಅಪ್ಪಿತಪ್ಪಿ ಹೆಣ್ಣಾಗ್ಬಿಟ್ಟೈತೆ. ನಮ್ಮ ತಾತನೇ ನನಗೆ ಹಂಗೆಲ್ಲ ಅಂತಿದ್ರು. ಅವ್ರು ಅಂದಿದ್ದ ಮಾತೇ ನನಗೆ ಮೋಟಿವೇಶನ್. ನನಗೆ ಗಂಡು ಮಗು ಥರ ಇರಬೇಕು. ನಮ್ಮ ಅಪ್ಪನೂ ಕೂಡ ನನ್ನನ್ನು ಗಂಡು ಮಗು ಥರನೇ ಬೆಳೆಸಿದ್ರು ಅಂತಲೇ ಹೇಳ್ಬೋದು. ಯಾವುದಕ್ಕೂ ಹೆದರಲ್ಲ ಗೈಸ್, ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇಲ್ಲ. ಹಿಂದಿನ ವ್ಲಾಗಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರಿ, ಯಾಕೆ ಸಿಸ್ ಏನಾಯಿತು ಅಂತ. ಏನೂ ಇಲ್ಲ. ಸೋ ಕಾಲ್ಡ್ ರಿಲೇಟಿವ್ಸ್ ಇರ್ತಾರಲ್ಲ, ಅದೇನೋ ಅಂತಾರೆ ಕಬಾಬ್ ಮೇ ಹಡ್ಡಿ ಅನ್ನೋ ಥರ. ಆವಾಗವಾಗ ಬಂದು ಟಾಂಗ್ ಕೊಟ್ಕೊಂಡು, ನನ್ನ ಕೈಲಿ ಆಗಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನನ್ನ ಕಂಡ್ರೆ ಆಗಲ್ಲ ಅಂದಮೇಲೆ ನನ್ನ ವೀಡಿಯೋಸ್ ನೋಡಬಾರ್ದು ಅಲ್ವಾ. ನೋಡ್ಬಿಟ್ಟು ಹೋಗಿ ಬೇರೆ ಕಡೆ ಬೌ ನಾಯಿ ಥರ ಬೊಗಳಿದ್ರೆ ಏನು ಸಿಕ್ಕತ್ತೆ? ಏನೂ ಸಿಕ್ಕಲ್ಲ. ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಾನು ನಂಬಿರೋದು ಭಗವಂತ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡ್ತಾರೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಡೇ ಸ್ವಲ್ಪ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಯಾಕಂದರೆ ಗಾಡಿ ಆಕ್ಸಿಡೆಂಟ್. ನನ್ನ ಪಾಡ್ ನಾನು ಹೋಗ್ತಾ ಇದ್ದೆ, ಯಾವನೋ ಒಬ್ಬ, ಅಷ್ಟು ಸ್ಪೀಡ್ ಅವಶ್ಯಕತೆ ಇಲ್ಲ. ಯಾಕಂದರೆ ಗಲ್ಲಿ ರೋಡ್ಗಳಲ್ಲಿ ಮನೆಗಳಿರ್ತವೆ, ಮಕ್ಕಳುಗಳು ಈಚೆ ಇರ್ತಾರೆ. ಅಷ್ಟೊಂದು ರ್ಯಾಶಾಗಿ ಬಂದು ಡ್ರೈವ್ ಮಾಡ್ಕೊಂಡು ಬರೋ ಅವಶ್ಯಕತೆಯೂ ಇಲ್ಲ. ಆ್ಯಕ್ಚುಲಿ ನನ್ನ ಕಾಲಿಗೆ ಸ್ವಲ್ಪ ತರ್ಚಿತು, 2-3 ಕಡೆ ಕಾಲು ಕೂಡ ಸ್ವೆಲ್ ಆಗಿದೆ. ಏನೇನಾಯಿತು ಏನು ಎತ್ತ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ಇವತ್ತು ವೆಜ್ ಪಲಾವ್ ಮತ್ತು ಮೊಸರು ರಾಯ್ತ ವಾರ ಅಲ್ವಾ. ಸೊ ಇವತ್ತು ಗುರುವಾರ, ಹಾಗಾಗಿ ಸತೀಶು ಕೋಪ ಮಾಡ್ಕೊಂಡಿದ್ದಾರೆ ಬಿಕಾಸ್ ಚಪಾತಿ ಮಾಡಿಲ್ಲ ಅಂತ. ಇವತ್ತು ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ವಾರ ಪೂಜೆ ಮಾಡಿಕೊಂಡು, ತಿಂಡಿ ಮಾಡಿಕೊಂಡು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು, ಮನೆ ಹಬ್ಬದ ಕ್ಲೀನಿಂಗ್ ಮಾಡಿಕೊಂಡು. ಸೊ ನೋಡಿ, ಹಾಕ್ಕೊಟ್ಟಿದ್ದು ಸ್ವಲ್ಪ, ಅದರಲ್ಲೂ ಇಷ್ಟು ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಜೊತೆಗೆ ಚಪಾತಿ ಮಾಡಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಅದು ರಾತ್ರಿ ಚಪಾತಿ ಮಾಡಿದ್ದೆ ಅಲ್ವಾ. ಸೊ ಅದ್ರ ಚಪಾತಿ ಇತ್ತು, ಅದನ್ನೇ ಬಿಸಿ ಮಾಡಿಕೊಟ್ಟೆ, ತಿನ್ನಲಿಲ್ಲ. ಈಗ ರಾತ್ರಿ ಚಪಾತಿ ನಾ ತಿನ್ನಬೇಕು, ಕಸುಗೆ ಹಾಕೋಕ್ಕಾಗತ್ತಾ ಗೈಸ್? ಸೊ ಏನೂ ಮಾಡೋಕ್ಕಾಗಲ್ಲ. ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರದ್ದು ಇದ್ದಿದ್ದೆ ಕಿರಿಕಿರಿ ರಗಳೆ, ಅವ್ರದ್ದೇ ಒಂಥರ ಟೆನ್ಷನ್ ನನಗೆ ದಿನ ಬೆಳಗಾದರೆ. ಏನೂ ಮಾಡೋಕ್ಕಾಗಲ್ಲ. ಸ್ಟೇ ಟ್ಯೂನ್. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಎನರ್ಜಿಯಾಗಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್, ಲೈಫಲ್ಲಿ ಇದೆಲ್ಲ ಮಾಮೂಲು.
ಯಾವಾಗಲೂ ಖುಷಿಯಾಗಿದ್ದರೆ ಅದು ನಾಟಕೀಯ ಜೀವನ ಆಗಿಬಿಡುತ್ತೆ. ಹೇರು ಪೇರು ಹಿಗ್ಗು ತಿಗ್ಗು ನೋವು ನಲಿವು ಎಲ್ಲ ಇರಬೇಕು ಅಲ್ವಾ? ತತ್ವ ಪದಗಳ ಥರ, ಜೋಡಿ ಪದಗಳ ಥರ. ನಿಮ್ಮ ಮನೇಲೂ ನಿಮ್ಮ ಗಂಡಂದರೆ ಹಿಂಗೇನಾ? ಕೈಯ ಅಂತಾರ, ಬೆಳಗ್ಗೆ ಕಿರಿಕ್ ಮಾಡಿ ತಿಂತಾರ ಅಂತ ಕಮೆಂಟ್ ಮಾಡಿ. ಡೈಲಿ ಉಪ್ಸಾರು ಕೊಟ್ಟರು ತಿಂತಾರೆ ಹಾಗೇನಿಲ್ಲ, ಡೈಲಿ ಹಾಗಲಕಾಯಿ ಪಲ್ಯ ಕೊಟ್ಟರು ತಿಂತಾರೆ ಹಾಗೇನಿಲ್ಲ, ಡೈಲಿ ರೊಟ್ಟಿ ತಟ್ಟಬೇಕು, ಡೈಲಿ ಚಪಾತಿ ಮಾಡಬೇಕು. ಯಾವಳ ಕೈಲಾಗತ್ತೆ? ನಾವು ಮನುಷ್ಯರು ರೋಬೋಟ್ಗಳಲ್ಲ ಅಲ್ವಾ? ಹಬ್ಬದ ಕೆಲಸ, ವರಮಹಾಲಕ್ಷ್ಮಿ ಹಬ್ಬ ಹೇಳ, ಇನ್ನೊಂದು ವಾರ ಇದೆ ಹಬ್ಬ. ಈಗ ವ್ಲಾಗ್ನ ಮಾಡ್ತಾಯಿದ್ದೀನಿ. ಎಸ್ ಅಫ್ಕೋರ್ಸ್, ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ರಿಕ್ವೆಸ್ಟೆಡ್ ಅಂದರೆ ತಪ್ಪಾಗಲ್ಲ. ತುಂಬಾ DMs ಬರುತ್ತೆ. ನಾನೆಲ್ಲ ಜ್ಯುವೆಲ್ರಿ ಕಲೆಕ್ಷನ್, ಸಿಲ್ವರ್ ಕಲೆಕ್ಷನ್ ವ್ಲಾಗ್ ಮಾಡಿ ನನಗೆ ಮಾಡಬಾರ್ದು ಅಂತಲೇ ಅಂದ್ಕೊಂಡ್ಬಿಡ್ತೀನಿ ಒಂದೊಂದ್ಸಲಿ. ಯಾಕಂದರೆ ಅಷ್ಟು ಹೇಟ್ ರೇಟ್ ನನಗೆ. ಸೊ ಅಷ್ಟಿಲ್ಲ, ಇದಿಷ್ಟಿಲ್ಲ, ಇದಷ್ಟಿದೆ, ಅಷ್ಟಿಲ್ಲ. ತೊಗೊಂಡಿರೋಳು ನಾನು ಕಷ್ಟಪಟ್ಟು ಅಂಗಿಸ್ತವ್ರ ಮುಂದೆ, ಆಡ್ಕೊಳ್ಳೋರ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅಂತ ಅಂದ್ಬಿಟ್ಟು. ಯಾರೋ ಹೊರ್ಗಿನವ್ರು ಬಂದು ಹಂಗ್ಸಲ್ಲ, ಯಾರೋ ಹೊರ್ಗಿನವರು ಬೇರೆ ದೇಶದಿಂದ, ಬೇರೆ ಪ್ರಪಂಚದಿಂದ ಬಂದು ನಮ್ಮನ್ನು ಹಂಗ್ಸಲ್ಲ, ಆಡ್ಕೊಳ್ಳಲ್ಲ. ನಮ್ಮೋರೆ, ನಮ್ಮ ಸ್ವಂತದವರೇ, ಸೋಕಾಳು ನಮ್ಮ ಸಂಬಂಧಿಕರೇ ಇಂಥ ಕೆಲಸಗಳನ್ನ ಮಾಡೋದು. ಅಂಥವ್ರ ಮುಂದೆ ಹಿಂಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇರ್ತೀನಿ ಗಾಯ್ಸ್, ಯಾರೇನೇ ಅಂದರೂ ತಲೆನೇ ಕೆಡ್ಸ್ಕೊಳ್ಳಲ್ಲ. ಸೊ ತುಂಬ ಅನುಭವಿಸಿದ್ದೀನಿ, ಬಿಟ್ಟಾಕ್ತೀನಿ ತಲೆಯಿಂದ ಅದೆಲ್ಲ. ಸ್ವಲ್ಪ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನಾನು ಬುಧವಾರ ಏನೇನಾಯಿತು ಅಂತ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ಎಲ್ಲ ಕೆಲಸ ಮುಗಿಸಿ ಹಬ್ಬದ ಕ್ಲೀನಿಂಗು ಅದು ಇದು ಎಷ್ಟು ಕೆಲಸ ಇರುತ್ತೆ ನಿಮಗೆ ಗೊತ್ತಲ್ವ. 12 ಗಂಟೆ ಆಗೇ ಹೋಯ್ತು. ಸ್ವಲ್ಪ ಫ್ರೆಶ್ ಅಪ್ ಆಗಿ ಫ್ಯಾನ್ಸಿ ಸ್ಟೋರ್ಗೆ ಹೋಗಬೇಕಾಗಿತ್ತು. ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಲಿಟ್ರಲಿ ಟೈಮ್ ಇರಲಿಲ್ಲ. ಬ್ಯಾಂಗಲ್ ಸ್ಟೋರ್ಗೆ ಬಂದೆ. ಈ ಥರದ್ದಲ್ಲಪ್ಪ, ಮಾಮೂಲಿ ಬಾಕ್ಸ್ ಬಳೆ. ಹಾಂ, 2 ಕಾಲು ಬೇಕು, 2 ವಾರ. 2 ಕಾಲು 2 6 ಎರಡರಲ್ಲೂ ತೋರಿಸಿ. ಸ್ವಲ್ಪ ಕಲರ್ಸ್ ತೋರಿಸಿ. ಇದೆಲ್ಲ 2 ಕಾಲು ತೆಗಿತಾ ಇರೋದೆಲ್ಲ ಈ ಥರದಲ್ಲಪ್ಪ, ಮಾಮೂಲಿ ಇದರಲ್ಲಿ ಬರುತ್ತಲ್ಲ, ಈ ಥರದ್ರಲ್ಲಿ ತೋರಿಸಿ. ಅದೆಲ್ಲ ಮೆಟಲ್ಲು. ಈ ಥರದ್ರಲ್ಲೇ ಗಾಜಿನ ಬಳೆ ಬರುತ್ತಲ್ಲ, ಆ ಥರದ. ಇದಾ? ಈಗ ನೀವು ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀರಲ್ಲ, ಆ ಥರದ್ರಲ್ಲೇ ಗಾಜಿನ ಬಳೆ ಬರುತ್ತಲ್ಲ. ಹಾಂ, ಗೊತ್ತಾಯ್ತು. ಇದಾ? ಹಾಂ, ಆ ಥರ ಡಿಸೈನಲ್ಲಿ ತೋರಿಸಿ. ನಾನೇ ತೊಗೊಂಡೋಗಿದ್ದೀನಿ ಓದ್ಸತಿ. ಅದು ಗೌರಿ ಹಬ್ಬಕ್ಕೆ ಬರುತ್ತೆ ಮೇಡಮ್, ಆ ಥರ ಪ್ಯಾಕಿಂಗು. ಇದೆಲ್ಲನೂ ಮೆಟಲ್ಲ, ಮೇಲಿರೋದೆಲ್ಲ ಇದೆಲ್ಲ ಫುಲ್ ಮೆಟಲ್. ಕೊಡಿ, ಇಲ್ಲಿ ಬಂದು ನೋಡೋಣ. ಸಣ್ಣ ಮಕ್ಳು ಹಾಕೊಳ್ಳೋಂಥದ್ದು. ಇದು ನೋಡಿ, ಇದೆ ಇದರಲ್ಲಿ 2 6 ಇದೆ, ಕೊಡ್ತೀನಿ. ಹಾಂ, ಇದೆಷ್ಟು? 2 ಕಾಲ? ಹಾಂ, 2 ಕಾಲು ಅಂತ ತೆಗ್ದಿರೋದೆಲ್ಲ. ಇದು 1 ಡಜನ್ ಕೊಡಿ. ಹಾಂ, ಈ ಕಲರು, ಈ ಕಲರು, ಈ ಕಲರ್ ಇಷ್ಟೇನಾ? ಹಾಂ, ಅಷ್ಟೇ. ಇದೊಂದು ಕೊಟ್ಬಿಡ. ಹಾಂ, ಅದೊಂದು. ಇದೊಂದು ಡಜನ್ ಕೊಡಿ. 2 ಕಾಲ ಇದೆಲ್ಲ? ಹಾಂ, ಎಲ್ಲ 2 ಕಾಲು. ಒಂದು ಬಾಕ್ಸ್ಗೆ ಹಾಕೊಡಿ. ಒಂದು ನಿಮಿಷ. ಇದೆಲ್ಲ ಬಾಕ್ಸ್ ಇದ್ರೆ ನೋಡಿ, ಅಲ್ಲಿ ಬಳೆ ಬಾಕ್ಸೇ ಹಾಕೊಟ್ಬಿಡಪ್ಪ, ಅದನ್ನು ತರಿಸ್ತೀನಿ. $16 ಪೀಸ್ 30. ಒಂದು 15ರಿಂದ 18 ಡಜನ್ ಬಳೆಗಳನ್ನ ತೊಗೊಂಡು ಎಲ್ಲ ಕೊಡೋರಿಗೆ ಬೇಕಲ್ಲ ಅಂತ ಮನೇಲಿ ಸಣ್ಣ ಪುಟ್ಟ ಸಾಮಾನುಗಳು ಖಾಲಿಯಾಗಿತ್ತು. ಅಂದರೆ ಸೋಪ್ ಹಾಕೋ ಬಾಕ್ಸು, ಪೇಸ್ಟ್ ಬ್ರಷ್ ಹಾಕೋ ಬಾಕ್ಸು, ಈ ಥರದ್ದೆಲ್ಲ ಮುರಿದೋಗಿತ್ತು. ಹೊಸದೇ ತೊಗೊಳ್ಳೋಣ ಅಂತ ಹೇಳಿ ಬಿಗ್ ಬಜಾರ್ಗೆ ಬಂದಿದ್ದೀನಿ. ಆಮೇಲೆ ಟೀ ಸೋಸೋ ಜಾಲ್ರಿ ಬೇಕಿತ್ತು, ಸ್ಟೀಲ್ದು ಒಂದು. ಸೊ ಅದು ಒಂದು ತೊಗೊಂಡೆ. ಹುಡುಕ್ಬಿಟ್ಟು ನೋಡ್ಬಿಟ್ಟು ಚೆನ್ನಾಗಿರೋದೆಲ್ಲ
ಸೊ ಏನೇನು ಬೇಕು ಈ ಥರ ಸಣ್ಣ ಪುಟ್ಟ ಐಟಮ್ಸ್, ಸಿಸರ್ ಮತ್ತು ಇಯರ್ ಬಡ್ಸ್ ಈ ಥರದ್ದೆಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ. ಸೊ ಈ ಥರದ್ದೆಲ್ಲ ತಗೊಂಡೆ. ಆಮೇಲೆ ನ್ಯಾಪ್ತಲಿನ್ ಬಾಲ್ಸ್ ಸಿಗುತ್ತೆ ಇಲ್ಲಿ ಕಬೋರ್ಡ್ಸ್ಗೆಲ್ಲ ಇಡೋಕ್ಕೆ. ಸೊ ಅದು ಒಂದು ಪ್ಯಾಕೆಟ್ ಬೇಕಿತ್ತು, ಅದು ತೊಗೊಂಡೆ. ಒಂಥರ ಬಟ್ಟೆ ಫ್ರೆಶ್ನೆಸ್ ಇರುತ್ತೆ. ಅಲ್ಲಿಂದ ವಾಪಸ್ಸು ನಾನು ಬ್ಲೌಸ್ನ ವರ್ಕ್ ಕೊಟ್ಟಿದ್ದೆ. ಈ ಸಲ ಬೇರೆಯವ್ರು ಕೊಟ್ಟಿದ್ದೆ. ಇವ್ರ ಹತ್ರ ಬರೀ ವರ್ಕ್ ಮಾಡಿಸೋಣ, ರೆಗ್ಯುಲರಾಗಿ ನಾನು ಎಲ್ಲಿ ಸ್ಟಿಚ್ ಮಾಡಿಸ್ತೀನಿ ಅಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ವರ್ಕ್ ಆಯಿತಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಕಾಯ್ದು ಸಾಕಾಯಿತು. ಹೇಳಿದ ಟೈಮ್ಗೆ ಇನ್ ಟೈಮ್ಗೆ ಈ ಟೇಲರ್ ಆಗಲಿ ಯಾರೂ ಕೊಡಲ್ಲ. ಒಂದು 2-3 ದಿನ ಆಟ ಆಡಿಸ್ತಾರೆ. ನನಗಂತೂ ಬೇಜಾರು ಬಂದೋಯ್ತು. ತಗೊಳ್ಳಿ ಅವರು. ಇಲ್ಲ ಇಡ್ಲಾ? ಹಾಂ, ಇದು ಸ್ಯಾರಿಗೆ ಫಾಲ್ ಮಾತ್ರ ಹಾಕಕ್ಕೆ ಹೇಳಿ, ಮಿಕ್ಕಿದೆಲ್ಲ ರೆಡಿ ಇದೆ. ಫಾಲ್ಸ್ ಹಾಕಿ ಜಿಗ್ಜಾಗು ಕುಚ್ಚಾಗಿದೆ, ಫಾಲ್ ಮಾತ್ರ ಹಾಕಕ್ಕೆ ಹೇಳಿ. ಆ ಬ್ಲೌಸ್ ಅಳತೆ ಇದ್ರ ಒಳಗಡೆ ಇದೆ, ಸ್ವಲ್ಪ ಲೂಸ್, ಒಂಚೂರು ಲೂಸ್ ಆಗಿರುತ್ತೆ. ಹಾಂ, ಮಿಸ್ ಮಾಡಬೇಡಿ, ಶುಕ್ರವಾರ ಬೇಕಂತ. ಅಯ್ಯೋ ಅವ್ರು ಎತ್ತದೇ ಇಲ್ಲ ಫೋನ್ ಮಾಡಿದ್ರೆ. ಸರಿ ಆಯಿತು, ಹಾಂ ಹೇಳ್ಬಿಡಿ ಆಯಿತಾ. ಬ್ಲೌಸ್ ವರ್ಕ್ ಮಾಡಿರೋರ ಹತ್ರ ಇಸ್ಕೊಂಡು ಟೇಲರ್ ಹತ್ರ ಬಂದೆ. ಇವತ್ತು ಈ ಸಲ ಟೇಲರೇ ಬೇರೆ, ವರ್ಕ್ ಬೇರೆ ಆ ಥರ ಮಾಡಿಸಿದ್ದೀನಿ. ಸೊ ಅವ್ರಿಗೆಲ್ಲ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಅಳತೆ ಎಲ್ಲ ಹೇಳ್ಬಿಟ್ಟು, ಮಳೆ ಬರೋಂಗಾಯಿತು, ಬೇಗ ಮನೆಗೆ ಹೋಗಬೇಕಿತ್ತು. ಬಿಕಾಸ್ ಆಫ್ ತುಂಬ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದ್ದೆ, ಪ್ರತಿಯೊಂದು ಎತ್ಕೋಬೇಕಾಗಿತ್ತು. ಹಾಗಾಗಿ ಅವ್ರಿಗೇನೇನು ಹೇಳಬೇಕಲ್ಲ ಇನ್ಸ್ಟ್ರಕ್ಷನ್ಸು, ಅವ್ರ ಹತ್ರ ಈ ಸಲ ಯಾಕೆ ವರ್ಕ್ ಬೇರೆ ಕಡೆ ಮಾಡಿಸ್ದೆ ಅಂದರೆ ಹಬ್ಬ ಅಂದ್ಬಿಟ್ಟು ಎಲ್ಲ ರಜಾ ಹಾಕಿದ್ದಾರಂತೆ. ಸೊ ಹಾಗಾಗಿ ಬೇರೆ ಕಡೆ ಮಾಡಿಸಿ ಮನೆಗೆ ಬಂದೆ. ಇವತ್ತೆಲ್ಲ ಇಷ್ಟು 3-4 ಮೂಟೆ ಬಟ್ಟೆಗಳನ್ನ ಒಗೆದು ಒಣಗಿಸಿ ಈ ಮೋಡ ಕವಿದ ವಾತಾವರಣದಲ್ಲಿ ಮತ್ತೆ ಪ್ಯಾಕಪ್ ಮಾಡಿದ್ದೀನಿ. ಪಿಲ್ಲೋಸ್ ಇದೆಲ್ಲ ಎಕ್ಸ್ಟ್ರಾ ಪಿಲ್ಲೋಸ್, ಇದೆಲ್ಲ ಎಕ್ಸ್ಟ್ರಾ ಬ್ಲ್ಯಾಂಕೆಟ್ಸ್, ಇದು ಎಕ್ಸ್ಟ್ರಾ ಜಮಖಾನಗಳು, ಇದೆಲ್ಲ ನೋಡಿ 4-5 ಮೂಟೆ. ಸೊ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತು. ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಮೂಲೆ ಮುಡ್ಕೆದೆಲ್ಲ ಕ್ಲೀನ್ ಮಾಡಿದ್ರೇ ಹೆಣ್ಮಕ್ಳಿಗೆ ಹಬ್ಬ ಮಾಡೋಕ್ಕೆ ಖುಷಿ ಸಿಗೋಂಥದ್ದು. ನೀವು ಕೆಲವೊಂದಷ್ಟು ಜನ ಕೇಳ್ಬೋದು, ಇದೆಲ್ಲ ಯೂಸ್ ಇಲ್ಲ, ಯಾಕೆ ಇಟ್ಕೊಂಡಿದ್ದೀರಾ, ಯಾಕೆ ಮಾಡ್ತೀರಾ ಹಬ್ಬಕ್ಕೂ ಅಂತ. ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಅಜ್ಜಿ ತಾತ ಬಿಡಿ, ನಮ್ಮ ತಾಯಿ ಯಾವಾಗಲೂ ಹಾಗೆ ಅಲ್ವಾ, ಎಕ್ಸ್ಟ್ರಾ ಯಾರಾದರೂ ನೆಂಟರು ಬಂದುಬಿಡ್ತಾರೆ ಅಂತ ಎಕ್ಸ್ಟ್ರಾ ಪಿಲ್ಲೋಸ್, ಎಕ್ಸ್ಟ್ರಾ ದಿಂಬಿಂಗ್ ಕವರ್ಗಳೆಲ್ಲನೂ ಹಟ್ಟದ ಮೇಲೆ ಇಡೋರು. ಸೊ ಅವ್ರನ್ನ ನೋಡಿ ಬೆಳೆದಿರೋ ನಾವುಗಳು ಕೂಡ ಹಾಗೆ ಶೇಖರಿಸೋದು, ಹಟ್ಟದ ಮೇಲೆ ಇಡೋದು, ಅದನ್ನು ವರ್ಷಕ್ಕೊಂದ್ಸತಿ ತೆಗಿಯೋದು, ಒಗೆಯೋದು, ಒಣಗಿಸೋದು, ಮತ್ತು ತುಂಬೋದು, ಅದ್ರ ಜಾಗಕ್ಕೆ ಅದನ್ನು ಎತ್ತಿಕ್ಕೋದು. ಈ ಥರ ಎಷ್ಟು ಜನ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮತ್ತೆ ನನಗೇನೂ ಕೊಟ್ಟಿಲ್ಲ ಗೈಸ್, ಒಂದು ಇಷ್ಟಗಳ ಖರ್ಚಿಪ್ಪು ಕೊಟ್ಟಿಲ್ಲ ನಮ್ಮತ್ತೆ. ಇದೆಲ್ಲ ನಾನು ಮದುವೆ ಆದಮೇಲೆ ತೊಗೊಂಡಿರೋಂಥದ್ದು. ಬೇಕಾಗತ್ತೆ. ಈಗ ನಮ್ಮತ್ತೆ ನನಗೆ ಕೊಟ್ಟಿಲ್ಲ ಅಂತ ಅಂದಿದ್ದು ಮಾತ್ರಕ್ಕೆ ನಾನು ನನ್ನ ಮಗನಿಗೇನು ಕೊಡಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ. ಸೊ ನಮ್ಮ ಕಾಲ ಹೆಂಗೋ ನಡೆದೋಯ್ತು. ನಮ್ಮ ಮಕ್ಕಳಾದರೂ ಚೆನ್ನಾಗಿರಲಿ, ಕಷ್ಟಪಡೋದು ಬೇಡ ಅವರಾದರೂ. ನಾವು ಪಟ್ಟಿರೋ ಕಷ್ಟ ಅವ್ರು ಪಡಬಾರ್ದು ಅಂತ. ಒಂದು ರೀತಿ ನೋಡಿದ್ರೆ ತಂದೆ ತಾಯಿ ಹಾಗೆ ಯೋಚನೆ ಮಾಡೋದು. ಬಟ್ ಇನ್ನೊಂದು ರೀತಿ ನೋಡೋಕ್ಕೋದ್ರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಕಷ್ಟ ಏನು ಅಂತ ಗೊತ್ತಾಗಂಗೆ ಬೆಳೆಸ್ಬೇಕು. ನಾವು ಪಟ್ಟಂಥ ಕಷ್ಟದಲ್ಲಿ ಒಂದು 0.5% ಅಷ್ಟು ಕಷ್ಟ ಏನು ಅಂತ ಗೊತ್ತಾಗಬೇಕು ಮಕ್ಕಳಿಗೆ, ಹಂಗೆ ಬೆಳೆಸ್ಬೇಕು. ಏನಂತೀರಾ? ನಾನು ಹೇಳಿದ್ದು ಸರಿನಾ ತಪ್ಪಾ? ನನ್ನ ಆಂಟಿ ಹೇಳು. ನನ್ನ ಆಂಟಿ ನೀ ಬೇಡ ಹೋಗು ನಂದು ಆಂಟಿ. ನೀ ಬೇಡ ಹೋಗು ಅಕ್ಕ, ಹೋಗು ಬಿಡು. ನಂದು ಆಂಟಿ ಆಂಟಿ ನಂದು. ಎದ್ದೋಗು ಚಾರು. ಲವ್ ಯು ಹೇಳು ಮಗನೆ, ಲವ್ ಯು ಹೇಳು. ಲವ್ ಯು ಪಪ್ಪಿ ಕೊಡು ಮಗನೆ, ನಮ್ಮಮ್ಮ, ನಂದು ಅಮ್ಮ, ನಂದು ಆಂಟಿ, ನಂದು ಅಮ್ಮ. ಆಯ್ತಾಯ್ತಾಯ್ತು. ನೋಡ್ತಾ ಸಂಜೆ ಆಗೇ ಹೋಯ್ತು. ಯದು ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದು. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ಮಕ್ಕಳು ಸ್ಕೂಲಿಂದ ಬಂದಿದ್ದರು, ಅವ್ರಿಗೆ ಸ್ವಲ್ಪ ಓದಿಸಿ ಬರೆಸಿ. ಸೊ ಸತೀಶ್ ಅಂತೂ ಈ ನಡುವೆ ಸ್ವಲ್ಪ ಬ್ಯುಸಿ ಮೇಲೆ ಕೆಲಸ ಅದು ಇದು ಎಲ್ಲ ಕಡೆ
ಒಬ್ಬರೇ ಓಡಾಡಬೇಕು, ಟೆನ್ಷನ್. ಸೊ ಸಂಜೆ 8 ಗಂಟೆ ಹಾಗೆ ಸಿಟಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ಈ ನಡುವೆ ಅಂತೂ ಮೈಸೂರು ಟ್ರಾಫಿಕ್ಕು ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. 10 ನಿಮಿಷಕ್ಕೆ ಹೋಗಿ ಸಿಟಿಗೆ ಹೋಗಿ ಸಿಟಿಯಿಂದ ಮನೆಗೆ ಬರ್ತಾಯಿದ್ವಿ. ಈಗ ನೆನೆಸ್ಕೊಂಡ್ರೆ ಒಂದು ದಿನ ಫುಲ್ ಬಾಳ್ಗೆಟ್ ಆ ಕೆಲಸ ಥರ ಆಗಿಬಿಡುತ್ತೆ. ಸಿಟಿಗೆ ಅಂತ ಹೋದರೆ ಒಂದಿನ ಫುಲ್ ಟೈಮ್ ವೇಸ್ಟ್ ಥರ ಅನಿಸ್ಬಿಡುತ್ತೆ. ಅಷ್ಟು ಟ್ರಾಫಿಕ್ಕು ಗೈಸ್, ಸುಳ್ಳು ಹೇಳ್ತಾ ಇಲ್ಲ. ಈ ಜನಗಳು ಎಲ್ಲಿಂದ ಬಂದ್ರಪ್ಪ ಮೈಸೂರಿಗೆ ಇಷ್ಟೊಂದು ಜನ ಅಂತ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಟ್ರಾಫಿಕ್ಕು ಕೂಡ ಜಾಸ್ತಿ ಆಗ್ತಾಯಿದೆ. ಸತೀಶ್ ಅಂತಿದ್ರು ಇನ್ನೂ ಒಂದು ವಾರ ಹಬ್ಬ ಐತೆ ಆವಾಗಲೇ ಇಷ್ಟು ಜನ, ಯಪ್ಪ ಇನ್ನು ಹಬ್ಬ 3-4 ದಿನ ಇರೋಂಗೆ ಮಾರ್ಕೆಟ್ ಒಳಗೆ ಕಾಲೇ ಹಾಕೋಕ್ಕಾಗಲ್ವೇನೋ, ಎಲ್ಲ ತುಳಿದು ಅಪ್ಪಾಚಿ ಕೊಚ್ಚೆ ಮಾಡಿಬಿಡ್ತಾರೆ ನನ್ನನ್ನು ಅಂತ. ಮಾರ್ಕೆಟ್ಗೆ ಹೋಗಬೇಕು ನಾವು ದಿನ ಬೆಳಗ್ಗೆ ಆದರೆ ಮಾರ್ಕೆಟ್ಗೆ ಹೋಗ್ತಾನೆ ಇರ್ತೀವಿ, ಸಾಮಾನು ದಿನಸಿ ಅದು ಇದು ಅಂದ್ಕೊಂಡು. ಸೊ ನಮಗೆ ಗೊತ್ತು, ನಾವು ಕೂತ್ಕೊಂಡು ಹೇಳೋರ್ಗೆ ಅಷ್ಟು ಈಸಿ ಏನು ಮಾಡ್ತಾಯಿದ್ರು ಇಷ್ಟೋ ತನಕ ಅಂತ. ಬಟ್ ಅಲ್ಲಿ ಹೋಗಿ ಆ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಿ 12-20 ತೊಗೊಂಬಂದವ್ರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ ಅಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ. ನೋಡ್ಕೊಂಬಿಡಿ ನಮ್ಮ ಕೃಷ್ಣದೇವರಾಯ ಅವ್ರದ್ದು ಮಹಾರಾಜರದ್ದು ಸ್ಟ್ಯಾಚ್ಯೂನ ಎಲ್ಲರೂ ನೋಡಿರ್ತೀರ. ಸೊ ಎಲ್ಲಿಗಪ್ಪ ಬಂದೆ ಅಂದರೆ ಮತ್ತೆ ಮನ್ನಾರ್ಸ್ಗೆ ಬಂದೆ. ಮತ್ತೆ ಏನಪ್ಪ ತೊಗೊಳಕ್ಕೆ ಬಂದೆ ಅಂದರೆ ಮತ್ತೆ ಸೀರೆ ತೊಗೊಳಕ್ಕೆ ಬಂದೆ. ಯಾಕೆ ಇಷ್ಟೊಂದು ಸೀರೆ 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 ಸೊ ನಮ್ಮ ಕೆಲಸಗಾರರಿಗೂ ಇವಾಗಲೇ ಕೊಟ್ಬಿಡೋಣ ಅಂತ ಹೇಳಿದ್ರು ಸತೀಶು. ಇನ್ನು ಮಕ್ಕಳಿಗೆಲ್ಲ ತೊಗೊಂಡಿರಲಿಲ್ಲ, ಜೊತೆಗೆ ಬ್ಲೌಸ್ ಪೀಸು, ಬಳೆಗಳು, ಕುಂಕುಮಕ್ಕೆ ಕೊಡೋ ಬಳೆಗಳು ಏನೂ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಫಸ್ಟು ಸೀರೆದದು ಇದು ಎಲ್ಲ ಮುಗಿಸ್ಬಿಡೋಣ ಅಂತ ಬಂದ್ವಿ. ಹೊಸ್ದಾಗಿ ಒಂದು ಮಳಿಗೆಗಳನ್ನ ಮಾಡ್ತಾನೇ ಇದ್ದಾರೆ. ಯಾವ ಕಡೆಯಿಂದ ಹೋಗ್ತೀವೋ, ಯಾವ ಕಡೆಯಿಂದ ಇಳಿತೀವೋ, ಮತ್ತೆಲ್ಲಿಗೆ ಹೋಗ್ತೀವೋ ಒಂದು ಚೂರು ಐಡಿಯಾನೇ ಬರಲ್ಲ. ಸಂಜೆ 8 ಗಂಟೆ ನಾವಲ್ಲಿ ಹೋದಾಗ 8:20 ಐ ಥಿಂಕ್ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಅಷ್ಟೊಂದು ಜನಜಂಗುಳಿ ಇರಲಿಲ್ಲ. ಇನ್ನು ಬೆಳಗ್ಗೆ ಮಧ್ಯಾಹ್ನ ಹೋಗಿದ್ದಂತೂ ಫುಲ್ ಜಾತ್ರೆ, ಅಷ್ಟು ಜನ ಇರ್ತಾಯಿದ್ರು. ಈ ಟೈಮ್ಗೆ ಹೋಗಿದ್ದಕ್ಕೆ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಾ ಇತ್ತು. ಇದು ಹೊಸ್ದಾಗಿ ಮಾಡಿರೋ ಕೌಂಟರ್, ಕ್ರೇಪ್ ಸಿಲ್ಕ್ ಸ್ಯಾರಿ ಕೌಂಟರ್ ಅಂತೆ. ನೋಡ್ತಾ ಇದ್ದೆ ಯಾವುದಾದ್ರೂ ಹೊಸ ಸೀರೆ ಬಂದಿದೆಯಾ ಅಂತ. ಹೆಣ್ಮಕ್ಳಿಗೆ ಸೀರೆ ಅಂದರೆ ಆಸೆ ತಪ್ಪಿದ್ದಲ್ಲ ಅಲ್ವಾ. ನಾನು ಎಷ್ಟು ಸ್ಯಾರಿ ತಂದಿದ್ದೀನಿ ನೀವೇ ನೋಡಿದ್ರಿ. ಮತ್ತೆ ಸ್ಯಾರಿ ಇನ್ನು ಎಷ್ಟು ಸ್ಯಾರಿ ತೊಗೋತೀನಿ ಅಂತ ದಯವಿಟ್ಟು ನೋಡಿ. ಸೊ ನೋಡ್ತಾ ಇದ್ದೆ ಅರೌಂಡ್ 600, 700, 800 ರೇಂಜಲ್ಲಿ ಒಳ್ಳೆ ಸ್ಯಾರೀಸ್ ಬಂದಿತ್ತು. ಡೋಲೋ ಸಿಲ್ಕ್ ಈ ಥರದ್ದೆಲ್ಲ ಬಂದಿತ್ತು. ಸೊ ಕ್ಲೀನರ್ಸ್ಗಳಿಗೆಲ್ಲ ಅದಕ್ಕೂ ಕೊಡಬೇಕು, ಪ್ರತಿಯೊಬ್ಬರಿಗೂ ಕೊಡ್ತೀವಿ ನಾವು. ಹಾಗಾಗಿ ಅವರಿಗೆ ಸೆಲೆಕ್ಟ್ ಮಾಡೋಣ ಚೆನ್ನಾಗಿರೋದು ಅಂತ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ. ಇವತ್ತು ಅರೌಂಡ್ 10 ಸ್ಯಾರಿ ತೊಗೊಂಡೆ ಅಂತ ಹೇಳ್ಬೋದು. ಫಸ್ಟಿಗೆ ನಾನು ಕಲರ್ ಒಂದು ಪ್ಯಾಟ್ರನಲ್ಲಿ ಒಂದು ಕಲರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಎತ್ತಿಟ್ಬಿಟ್ಟು ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೆ. ಇದು ಇಷ್ಟ ಆಯಿತು, ಬಟ್ ಇದೇನೋ ಕಲರ್ ಮಧ್ಯೆ ಎಲ್ಲ ಪ್ರಿಂಟ್ ಆಗಿರೋ ಥರ ಅನ್ನಿಸ್ತಾ ಇತ್ತು. ಸ್ವಲ್ಪ ಡಿಫ್ರೆಂಟಾಗಿತ್ತು. ಇದು ಸಿಲ್ವರ್ ಜರಿ ಬಂದಿದೆ, ನನಗೂ ಕೂಡ ಇಷ್ಟ ಆಯಿತು ಮೆಂತ್ಯಾಗೆ. ಸೊ ಅದೇ ಥರ ಇನ್ನೊಂದು ಪೀಸ್ ಇದ್ದರೆ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದೆ. ಅಷ್ಟೇ ಓಪನ್ ಮಾಡೋದ, ಫುಲ್ ಓಪನ್ ಮಾಡಲ್ಲ? ಏನೋ ಡ್ಯಾಮೇಜ್ ಇದ್ರೆ ಇವಾಗ ಅಲ್ಲಿ ನೋಡಿ ತರಕಾರಿ ಆಗಿತ್ತಲ್ಲ ಆ ಥರ ಇದ್ರೆ ಅಂತ. ಇದಿಷ್ಟು ಓಪನ್ ಮಾಡಿ. ಸೊ 9:30 ಆಗೇ ಹೋಯ್ತು. ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆನ್ ದ ವೇ ಸತೀಶ್ ಫ್ರೆಂಡ್, ಇದು ಸ್ವಾಮೀಸ್ ದೋಸೆ ಪಾಯಿಂಟ್ ಅಂತ, ಅಲ್ಲೇ ದೋಸೆ ಗೀಸೆ ಏನಾದರೂ ಬಿಸಿಯಾಗಿ ತಿನ್ಕೊಂಡು ಹೋಗೋಣ ಚಳಿಗೆ, ಯಾಕಂದರೆ ಮನೇಲಿ ಏನೂ ಮಾಡಿಲ್ಲ ನಾನು. ಸೊ ಫಸ್ಟು ಪಾನಿಪೂರಿ
ದಹಿ ಪೂರಿ ಜೊತೆಗೆ ಈರುಳ್ಳಿ ದೋಸೆ ತೊಗೊಳ್ಳೋಣ ಅಂತ. ಸೊ ಎಲ್ಲ ತೊಗೊಂಡು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಫಸ್ಟು ಪಾನಿಪುರಿ ತಿಂದೆ, ಆಮೇಲೆ ದಹಿ ಪುರಿ. ನನ್ನ ಮಗಳು ಏನೇ ತೊಗೊಂಡ್ರು ಅದರಲ್ಲಿ ಅವಳಿಗೊಂದು ಶೇರ್ ಕೊಡಲೇಬೇಕು. ಜೊತೆಗೆ ಆನಿಯನ್ ದೋಸೆ ಸಖತ್ತಾಗಿತ್ತು. ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟಿದ್ದಂಥದ್ದು. ಇದಿಷ್ಟು ಬುಧವಾರ ಸಂಜೆ ನಡೆದಂಥ ವ್ಲಾಗ್. ಹಿಂದಿನ ನಾನು ನಿಮ್ಮ ಹತ್ರ ಈಗ ಶೇರ್ ಮಾಡ್ತಾ ಇರೋದು ಗುರುವಾರ ಬೆಳಿಗ್ಗೆ, ಅಂದರೆ ಇವತ್ತೇನೇನಾಯಿತು ಏನು ಎತ್ತ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಾಗಿಂದ ಒಂದು ಲೋಟ ಗಂಜಿ ಕುಡಿಯೋಕ್ಕೂ ಪುರ್ಸೋತಿರಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಕ್ಲೀನಿಂಗ್ ಜೊತೆಗೆ ಹಬ್ಬದ ಕೆಲಸದ ಜೊತೆಗೆ ವಾರ ಪೂಜೆಗಳ್ನೂ ನಾನು ಮಾಡಬೇಕು. ಸೊ ಏನೂ ಮಾಡೋಕ್ಕಾಗಲ್ಲ, ಇರೋದು ಎರಡೇ ಕೈ. ಇವತ್ತು ನಾನು ಬೇಗ ಆಗಲಿ ಅಂತ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿಬಿಟ್ಟೆ. ಹಸಿ ಅವರೆಕಾಯಿ ಎಲ್ಲ ಹಾಕಿ ಅದು ಸತೀಶ್ಗೆ ನುಂಗಲಾರದ ಬಿಕಾಸ್ ರೊಟ್ಟಿ ಬಟ್ ಏನು ಮಾಡೋಕ್ಕಾಗಲ್ಲ. ಪ್ರತಿದಿನ ರೊಟ್ಟಿ ಚಪಾತಿ ಅದಕ್ಕೊಂದು ಗೊಜ್ಜು ಅಂದ್ಕೊಂಡು ಮಾಡ್ಕೊಂಡಿದ್ರೆ ಮನೆ ಕೆಲಸ ಯಾವಳು ಮಾಡ್ತಾಳೆ? ಮನೆ ಕೆಲಸನೂ ನಾವೇ ಮಾಡಬೇಕು, ಮಕ್ಕಳು ಕೆಲಸನೂ ನಾವೇ ಮಾಡಬೇಕು. ಜೊತೆಗೆ ದೇವಸ್ಥಾನಗಳಿಗೆ ವಾರ ಪೂಜೆ ಯಪ್ಪ ಭಗವಂತ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು 8:15ಗೆ. ನಾನು ಕೂಡ ಮನೇಲೆಲ್ಲ ವಾರ ಪೂಜೆ ಮಾಡಿ ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿ ಒಣ ಹಾಕ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತ ಬಂದು 2 ತುಪ್ಪದ ದೀಪ ತಗೊಂಡು ರಾಘವೇಂದ್ರ ಸ್ವಾಮಿಗೆ ಬೆಳಗಿ ಅಡ್ಡ ಬಿದ್ದು ಒಂದು ಸೆಲ್ಯೂಟ್ ಕೊಟ್ಟು, ನಾನು ಗೊತ್ತಿದ್ದು ನನ್ನ ಕಡೆಯಿಂದ ಯಾವತ್ತೂ ತಪ್ಪು ಮಾಡಲ್ಲ. ನನಗೇನಾದರೂ ಗೊತ್ತಿಲ್ಲದೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಭಗವಂತ ನೀನೇ ನೋಡ್ಕೊ, ದಯವಿಟ್ಟು ನನ್ನನ್ನು ಕ್ಷಮಿಸು. ಭಗವಂತನ ಮುಂದೆ ಯಾರೂ ದೊಡ್ಡವರಿಲ್ಲ. ಭಗವಂತನ ಮುಂದೆ ನಾವೆಲ್ಲ ಶರಣಾಗತಿ ಹೊಂದಲೇಬೇಕು ಅಂತ ಹೇಳ್ತಾ ಅಲ್ಲಿಂದ ಸಾಯಿಬಾಬಾ ಮಂದಿರಕ್ಕೂ ಬಂದೆ. ಅರ್ಚನೆ ಮಾಡ್ತಾಯಿದ್ರು, ಅಭಿಷೇಕ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮಹಾಮಂಗಳಾರತಿ ಅಲ್ಲಿ ಯಾವಾಗಲೂ ಲೇಟ್. ಇದಿಷ್ಟು ಮುಗಿಸ್ಕೊಂಡು ಮನೆಗೆ ಬಂದು ಸತೀಶು ಸ್ನಾನ ಮಾಡಿ ಕಾಯ್ತಾ ಕೂತಿದ್ರು. ಒಂದು ಲೋಟ ಹಾಲು ಹಾಕ್ಬಿಟ್ಟು ಬಿಸಿ ಮಾಡಿಕೊಟ್ಟು ತಿಂಡಿ ಹಾಕ್ಕೊಟ್ಟೆ. ಅವ್ರ ಮುಖದ ರಿಯಾಕ್ಷನ್ ನೋಡಬೇಕಿತ್ತು ನೀವು. ಬಿಟ್ಟರೆ ನನ್ನೇ ಬಾಣಲಿಗೆ ಹಾಕಿ ಹುರಿದು ತಿಂದು ಬಿಡೋ ಥರ ರಿಯಾಕ್ಷನ್ ಕೊಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಕದ್ದು ಮುಚ್ಚಿ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಕೋಪ ಬಂದರೆ ಅದಕ್ಕೂ ಸೇರಿಸಿ ಉಗಿತಾರೆ ಅಂತ. ವಿಡಿಯೋ ಸ್ಟಾರ್ಟಿಂಗೇ ಹೇಳಿದೆ, ಇವತ್ತು ನನ್ನ ದಿನ ಅಲ್ಲ, ನನ್ನ ಬ್ಯಾಡ್ ಡೇ ಇವತ್ತು ಅಂತ. ನೋಡಿ ಗಾಡೀಲಿ ನನ್ನ ಪಾಡಿಗೆ ನಾನು ಬರ್ತಾ ಇರೋಳಗೆ ಯಾವ ಥರ ಮಾಡಿಬಿಟ್ಟು ಹೋಗಿದ್ದಾನೆ. ಏನಕ್ಕೆ ಅಂದರೆ ಅವ್ನು ಸ್ಟ್ಯಾಂಡಲ್ಲಿ ಕಾಲು ತನಕ ಪಕ್ಕಕ್ಕೆ ಬಂದು ತರ್ಚಿಸ್ಕೊಂಡು ಹೋಗಿದ್ದಾನೆ. ನನ್ನ ಕಾಲು ಫುಲ್ಲು ನೆಲದ ಮೇಲೆ ಟ್ವಿಸ್ಟ್ ಆಯಿತು. 2-3 ಕಡೆ ಗಾಯ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಕೆಳಗಡೆ ಬಿದ್ದಿದ್ದಿದ್ರೆ ಅಲ್ಲೂ ಮೂತಿ ಎಲ್ಲ ಒಡೆದೋಗ್ತಿತ್ತು. ಹೆಂಗೋ ಬ್ಯಾಲೆನ್ಸ್ ಮಾಡಿ ಗಾಡಿನ ಸೈಡ್ಗೆ ಹಾಕ್ಕೊಂಡೆ. ತುಂಬ ಬೇಜಾರಾಯಿತು ಇವತ್ತಂತೂ. ಆಲ್ರೆಡಿ ಪಾರ್ಟ್ 1 ವಿಡಿಯೋ ನೀವು ಅಪ್ಲೋಡ್ ಮಾಡಿ ಸುಮಾರು ತಿಂಗಳುಗಳಾಗಿದೆ, ನೀವು ನೋಡಿದ್ದೀರಾ ಕೂಡ. ಸೊ ಇದು ಪಾರ್ಟ್ 2 ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ. ಹೊಸ ಐಟಮ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಪ್ರೀವಿಯಸ್ ವ್ಲಾಗ್ಗಳಲ್ಲಿ ನೀವು ನೋಡಿದ್ದೀರಾ, ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ. ನಾನು ಯಾಕೆ ಇವಾಗ ಈ ವ್ಲಾಗ್ ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇದು ಯಾವುದೂ ನನ್ನ ಹತ್ರ ಇರಲಿಲ್ಲ, ಬ್ಯಾಂಕಲ್ಲಿತ್ತು. ಎಲ್ಲ ಬ್ಯಾಂಕಿಂದ ಇಸ್ಕೊಂಬಂದಿದ್ದೆ. ಸೊ ಮತ್ತು ಹಬ್ಬ ಆಗಿದ ತಕ್ಷಣ ಎಲ್ಲ ಬ್ಯಾಂಕಿಗೆ ಹೋಗುತ್ತೆ. ಹಾಗಾಗಿ ಈ ವ್ಲಾಗ್ನ ಇವಾಗಲೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋಂಥದ್ದು. ದಯವಿಟ್ಟು ಯಾರೋ ಅಪಾರ್ಥ ಮಾಡ್ಕೊಬೇಡಿ. ಯಾಕಂದರೆ ಸುಮಾರು ಜನ ಇದನ್ನೆಲ್ಲ ತೋರಿಸ್ಬೇಡಿ ಅಂತ ಹೇಳ್ತಿರ್ತೀರ. ಹಾಗೇ ತೋರಿಸಿ ಅಂತಲೂ ಕೂಡ ಕಮೆಂಟ್ ಮಾಡ್ತಿರ್ತೀರ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ ಪಾರ್ಟ್ 2ಅಲ್ಲಿ. ಪಾರ್ಟ್ 1ಅಲ್ಲಿ ನಾನು ಸುಮಾರು ಐಟಮ್ಸ್ ಎಲ್ಲ ತೋರಿಸಿದ್ದೀನಿ. ಅಪ್ಪ ಏನೇನು ಕೊಟ್ಟರು ಮದುವೆಯಲ್ಲಿ, ಏನೇನು ಸೆಟ್ ಕೊಟ್ಟರು ಅಂತ ಹೇಳಿ. ಈಗ ನಾನು ಪಾರ್ಟ್ 2 ಮಾಡ್ತಾಯಿದ್ದೀನಿ. ಆಮೇಲೆ ಏನಂತಂದರೆ ಅಪಾರ್ಥ ಮಾಡ್ಕೋಬೇಡಿ. ಎಷ್ಟು ಗ್ರಾಮ್ ಇದೆ ಏನು ಎತ್ತ ಏನೂ ಕೇಳಬೇಡಿ. ಎಲ್ಲ ಒಟ್ಟಿಗೆ ತೊಗೊಂಡಿರೋದಲ್ಲ, ಒಂದು ಸಲಿಗೆ ಒಂದು ತೊಗೊಂಡಿರೋಂಥದ್ದು. ಒಂದೊಂದು ವರ್ಷ ಒಂದೊಂದು ಹ್ಯಾಡ್ ಆನ್ ಆಗಿರೋಂಥದ್ದು. ಮರ್ತೋಗಿದೆ ನನಗೆ ಗ್ರಾಮು. ಇವಾಗ ಗ್ರಾಮ್ ರೇಟ್ ಜಾಸ್ತಿ ಇದೆ, 110 ರುಪೀಸ್ ಇದೆ ಸಿಲ್ವರ್ ಪರ್ ಗ್ರಾಮ್ಗೆ. ಆವಾಗೆಲ್ಲ ಕಡಿಮೆ ಇತ್ತು. ಆವಾಗ ತೊಗೊಂಡು ಇಟ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ಇದು ಯಾವುದು ತೋರಿಕೆಗೆ ಮಾಡ್ತಾರಂಥ ವಿಡಿಯೋ ಅಲ್ಲ. ಮೋಸ್ಟ್ ರಿಕ್ವೆಸ್ಟೆಡ್, ನೀವೆಲ್ಲ ಸುಮಾರು ಕಮೆಂಟ್ ಮಾಡಿರೋದಕ್ಕೆ ಈ ವಿಡಿಯೋನ, ಈ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಇದು ಸೇಫ್ಟಿ ಎಲ್ಲ ಇಷ್ಟೆಲ್ಲ ಇಟ್ಕೋಬೇಡಿ ಮನೇಲಿ, ಇದನ್ನೆಲ್ಲ ತೋರಿಸ್ಬೇಡಿ. ಹೌದು, ಒಳ್ಳೆಯದು. ನನ್ನ ಕನ್ಸರ್ನ್, ನನ್ನ ಮೇಲಿರೋ ಪ್ರೀತಿ, ನನ್ನ ಮೇಲಿರೋ ಕಾಳಜಿಗೆ ನೀವು ಹೇಳ್ತೀರಾ, ಅದು ನನಗೆ ಚೆನ್ನಾಗಿ ಗೊತ್ತು. ಬಟ್ ಯಾರೂ ಮನೇಲಿ ಇಟ್ಕೊಳ್ಳಲ್ಲ ಅಲ್ವಾ. ಬ್ಯಾಂಕ್ ಫೆಸಿಲಿಟೀಸ್ ಇದೆ, ಲಾಕರ್ ಫೆಸಿಲಿಟೀಸ್ ಇದೆ. ಸೊ ಅಲ್ಲಿಟ್ಟಿರ್ತೀವಿ, ಹಬ್ಬ ಅಂತ ಇಸ್ಕೊಂಬಂದಿರ್ತೀವಿ. ಥ್ಯಾಂಕ್ ಯು ನಿಮ್ಮ ಕನ್ಸರ್ನ್ ಕೇರ್ಗೆ. ಆಮೇಲೆ
ಇದಕ್ಕೆ ಬ್ಯಾಡ್ ಕಮೆಂಟ್ಸ್ ಎಷ್ಟು ಬರುತ್ತೆ ಅಂತ ನೋಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವ್ಲಾಗ್ ಮುಂಚೆನೇ ಹೇಳ್ತಾ ಇದ್ದೀನಿ, ನೀವು ಮಾಡಿ ತೋರಿಸಿ ಅಂದಿದ್ದಕ್ಕೆ ತೋರಿಸ್ತಾ ಇದ್ದೀನೋ ಹೊರತು ತೋರಿಕೆಗಂತೂ ಅಲ್ವೇ ಅಲ್ಲ. ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ, ಕಮಾನ್. ಇಲ್ಲೇ ಹೇಳ್ಬಿಟ್ಟಿದ್ದೀನಿ, ವಿಡಿಯೋ ಸ್ಟಾರ್ಟಿಂಗೇ ಹೇಳ್ಬಿಟ್ಟಿದ್ದೀನಿ. ಸೊ ಒನ್ ಬೈ ಒನ್ ಇಲ್ಲಿ ಇಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವುದು ಒಂದೇ ಸಲ ಯಾವುದೂ ಆಗಲ್ಲ ಗೈಸ್. ಹನಿ ಸೇರಿದ್ರೆ ಹಳ್ಳ, ಸೊ ತೆನೆ ಗೂಡಿದ್ರೆ ಬಳ್ಳ. ಒಂದೇ ಸತಿ ಎಲ್ಲನೂ ಆಗಬೇಕು ಸಿಗಬೇಕು ಅಂದರೆ ಅದು ಕಷ್ಟ ಸಾಧ್ಯ. ಸೊ ನಾನು ಇದೆಲ್ಲ ರೀಸೆಂಟಾಗಿ ತೊಗೊಂಡಿರ್ತೀನಿ 5-6 ವರ್ಷ ಹಿಂದೆ. ಸೊ ಯಾವುದೂ ಈಗ ಜಸ್ಟಿಗೆ ಹೋಗಿ ತೊಗೊಂಬಂದೆ ಅಂತಲೂ ಕೂಡ ಇಲ್ಲ. ಆಮೇಲೆ ಗ್ರಾಮು ಕೂಡ ಗೊತ್ತಿಲ್ಲ. ಇದು ಒಂದು ಬಿಂದಿಗೆ, ಪುಟ್ಟ ಬಿಂದಿಗೆ, ಅಷ್ಟಲಕ್ಷ್ಮಿ ಬಿಂದಿಗೆ. ಅಪ್ಪ ಒಂದು ಕೊಟ್ಟಿದ್ದಾರೆ ನಮ್ಮ ಚೊಂಬು, ಅದನ್ನು ಸತೀಶ್ ಕಾಲು ತೊಳೆಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಇಟ್ಕೊಂಡಿರೋ ಅಂಥದ್ದು. ಪ್ರತಿ ವರ್ಷ ನಾನು ಇದರಲ್ಲೇ ಅಮ್ಮನವ್ರನ್ನ ಕೂರಿಸಿ ರೆಡಿ ಮಾಡೋಂಥದ್ದು. ನನಗಿವಾಗ 1-1.5 kg ಅಷ್ಟದು ದೊಡ್ಡದು, 2 kg ಅಷ್ಟದು ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಟೈಮ್ ಯಾವಾಗ ಕೂಡಿ ಬರುತ್ತೋ ನಂಗೆ ಗೊತ್ತಿಲ್ಲ. ಟೈಮ್ ಕೂಡಿ ಬಂದರೆ ಖಂಡಿತವಾಗ್ಲೂ ತೊಗೋತೀನಿ. ಇದು ಬಿಂದಿಗೆ. ಸೊ ನಾನು ಅಪ್ಪ ಕೊಟ್ಟಿದ್ದು ಕಳಶ ಮತ್ತು ದೀಪಾಲೆ ಕಂಬ, ತಟ್ಟೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಕಾಲು ತೊಳೆಯೋಕ್ಕೆ ಒಬ್ಬರೇ ಹಳಿಯ ಅಂತೆಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಅಪಾರ್ಟ್ ಫಾರ್ ದಟ್ ಇದು ಒಂದು ದೀಪಾಲೆ ಕಂಬ, ದೊಡ್ಡ ದೀಪಾಲೆ ಕಂಬ. ಈಗ ನಿಜಕ್ಕೂ ಎಷ್ಟಿದೆ ಏನು ಅಂತ ನನಗೆ ನಿಜಕ್ಕೂ ಮರ್ತೋಗಿದೆ. ನೀವು ಕೇಳಿದ್ರು ನನಗೆ ಗೊತ್ತಾಗಲ್ಲ. ಸೊ ದಯವಿಟ್ಟು ಕೇಳೋಕ್ಕೆ ಹೋಗ್ಬೇಡಿ ಕಮೆಂಟಲ್ಲಿ ಎಷ್ಟು ಗ್ರಾಮ್ ಇದೆ ಹೇಳಿ ಅಂತ. ನನಗೆ ಮರ್ತೋಗಿದೆ. ಇದು ದೀಪಾಲೆ ಕಂಬ. ಒಟ್ಟು 4 ಜೊತೆ ಇದೆ. ಒಂದು ಜೊತೆ ಆವಾಗಲೇ ತೋರಿಸಿದ್ದೀನಿ. ಇದು 2ನೇ ಸೆಟ್. ನಾನು ಸೆಟ್ ಒಂಥರ ಹೈಟ್ ಬೈ ಹೈಟ್ ಇಟ್ಕೊಂಡಿದ್ದೀನಿ. ಇದು 2ನೇ ಪೇರ್ ದೀಪಾಲೆ ಕಂಬ. ಅದಕ್ಕಿಂತ ಚೂರು ಗ್ರಾಮ್ ಕಮ್ಮಿ, ಅದಕ್ಕಿಂತ ಹೈಟ್ ವೈಸು ಕೂಡ ಸ್ವಲ್ಪ ಕಡಿಮೆ. ನೆಕ್ಸ್ಟ್ ಇದು ಒಂದು ಸೆಟ್. ಮತ್ತು ಇದನ್ನು ರೀಸೆಂಟಾಗಿ ತೊಗೊಂಡಂಥದ್ದು, ಈ ಮನೆಗೆ ಬಂದಮೇಲೆ ತೊಗೊಂಡಂಥದ್ದು 3ನೇ ಪೇರ್ ದೀಪಾಲೆ ಕಂಬ. ಎಲ್ಲ ಒಂದೇ ಥರ ತೊಗೊಂಡಿದ್ದೀನಿ. ಮೇಲೆ ಪಿಕಾಕ್ ನವೆಲ್ ಡಿಸೈನ್ ಇರೋಂಗೆ ತೊಗೊಂಡಿದ್ದೀನಿ. ಆದರೆ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದಕ್ಕೆ ಮಾತ್ರ ಏನೂ ಇಲ್ಲ, ಪ್ಲೇನಾಗಿದೆ. ಯಾಕಂದರೆ ಯೂನಿಫಾರ್ಮಿಟಿ ಇರಲಿ, ಎಲ್ಲ ಒಂದೇ ಥರ ಇರಲಿ, ಯೂನಿಫಾರ್ಮ್ ಆಗಿರಲಿ ಅಂತ ಅಂದ್ಬಿಟ್ಟು ಎಲ್ಲ ಒಂದೇ ಥರ ತೊಗೊಂಡಂಥದ್ದು. ಇದಕ್ಕೆ ಇದು ಪ್ಲೇನ್ ಇದೆ, ಮೇಲ್ಗಡೆ ಗುಬ್ಬಿ, ಇದಕ್ಕೆ ಪಿಕಾಕ್ ಇದೆ. ಸೊ ಇದಕ್ಕೂ ಕೂಡ ಪಿಕಾಕ್ ಇದೆ. ನಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಂತ ಏನರಿಂದ ಸ್ಟಾರ್ಟ್ ಮಾಡಲಿ. ಇದು ಪುಟ್ಟದು ಒಂದು ದೀಪಗಳು. ಇದು ನನಗೆ ಮುಯಿ ಬಂದಿದೆ ಆ್ಯಕ್ಚುಲಿ. ನಾವು ಗೋಡೌನ್ ಗೃಹಪ್ರವೇಶ, ಗೋಡೌನ್ ಕೆಳಗಡೆ ಸೆಲ್ಲಾರ್ ಗೋಡೌನ್ ಗೃಹಪ್ರವೇಶದಲ್ಲಿ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು, ಮುಯಿ ಕೊಟ್ಟಿದ್ದು ನಮ್ಮ ಸಹೋದರ ಮಾವ ಅಂತ ಅನ್ಕೋತೀನಿ. ಎಸ್ ಅವರೇ, ಐ ಥಿಂಕ್ ಮರ್ತುಬಿಟ್ಟಿದ್ದೀನಿ ನಾನು. ಇದು ಒಂದು ಮುಯಿ ಬಂದಿದ್ದು ದೀಪಾಲೆ ಕಂಬ. ಸೊ ಅದನ್ನು ಕೂಡ ನೀಟಾಗಿ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎರಡು ನಾಲೆ ಅಂತ ಕರಿತೀವಿ, ಅದಿತ್ತು. ಎಲ್ಲೋ ಹಾಳಾಗ್ಬಿಟ್ಟಿದೆ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಎಲ್ಲೋ ಹಾಳಾಗ್ಬಿಟ್ಟಿದೆ. ಆಮೇಲೆ ಪಂಚಪಾತ್ರೆ ಉದ್ಧರಣೆ ಎಲ್ಲರ ಮನೇಲೂ ಇರುತ್ತೆ, ನಮ್ಮ ಮನೇಲೂ ಇದೆ ಪಂಚಪಾತ್ರೆ ಉದ್ಧರಣೆ. ಅದರಲ್ಲೇನು ಸ್ಪೆಷಲ್ ಅಂತ ಏನಿಲ್ಲ. ಆಮೇಲೆ ಕರ್ಪೂರ ಆರತಿ ಮಾಡೋಂಥದ್ದು. ಇದು ತುಂಬ ವೆಯ್ಟ್ ಇದೆ, ಗೇಜ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲರ ಮನೇಲೂ ಇರುತ್ತೆ, ಅದು ನಮ್ಮ ಮನೇಲೂ ಇದೆ. ಆಮೇಲೆ ಅಮ್ಮನವ್ರನ್ನ ತೋರಿಸ್ಬಾರ್ದು ಅಂತ ಅಮ್ಮಂದು ಅರ್ಶಿನ ಕುಂಕುಮ ಎಲ್ಲ ನಾನೇನು ತೆಗೆಯಲ್ಲ, ಹಂಗೆ ಇಟ್ಟಿರ್ತೀನಿ. ಲಾಸ್ಟ್ ಆಷಾಢ ಶುಕ್ರವಾರದಲ್ಲಿ ಅಮ್ಮನವ್ರ ಮುಖವಾಡ ಹಾಕಿ ಪೂಜೆ ಮಾಡಿದಾಗ ಹಾಗೆ ಇಟ್ಟಿರೋದು. ನಾನು ಇದನ್ನೆಲ್ಲ ಒಂದು ಕಂಟೈನರಿಗೆ ಇಟ್ಕೊಂಡು ಅದ್ರ ಒಳಗಡೆ ವೈಟ್ ಟವಲ್ ಹಾಕಿ ಇದನ್ನೆಲ್ಲ ಒಳಗಡೆ ಇಟ್ಟು ಅದ್ರ ಮೇಲೆ ವೈಟ್ ಟವಲ್ ಹಾಕಿ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿ ಆ ಕಂಟೈನರ್ ಸಮೇತ ಲಾಕರಲ್ಲಿ ಇಡ್ತೀನಿ. ಸೊ ಹಾಗಾಗಿ ಲಕ್ಷ್ಮೀ ಮುಖವಾಡ ಇದು. ಆಮೇಲೆ ನಾನು ಇದನ್ನು ಮದುವೆ ಆದಮೇಲೆಲ್ಲ ತೊಗೊಂಡಿರೋಂಥದ್ದು. ಸೊ ನನ್ನ ಹತ್ರ ಒಟ್ಟು 3 ಜೊತೆ ಅರಿಶಿನ ಕುಂಕುಮದ ಭರಣಿಗಳಿದ್ದಾವೆ. ಈ ಥರ ಒಂದು ತಟ್ಟೆ, ಆಯಿತಾ? ಫಸ್ಟ್ ತಟ್ಟೆ ತೋರಿಸ್ಬಿಡ್ತೀನಿ. ಇದು ಅರಿಶಿನ ಕುಂಕುಮ ಮತ್ತು ಹೂವು ಕೊಡೋಕ್ಕೆ, ಕುಂಕುಮ ಕೊಡೋಕ್ಕೆ ಅಂತ. ಇದು ಆ್ಯಂಟಿಕ್ ಸಿಲ್ವರು. ಸೊ ಇದರ ಸುತ್ತ ಆನೆಗಳಿದ್ದಾವೆ, 3 ಕಾಲು ಆನೆಗಳಿದ್ದಾವೆ. ಸುತ್ತ ಡಿಸೈನ್ ಇದೆ, ಮಧ್ಯಾಹ್ನ ಡಿಸೈನ್ ಇದೆ ನೋಡಿ, ಚೆನ್ನಾಗಿದೆಯಾ? ಇದು ನನ್ನ ಹತ್ರ 3 ಜೊತೆ ಅರಿಶಿನ ಕುಂಕುಮದ ಭರಣಿಗಳಿದ್ದಾವೆ. ಇದು 2 ಆ್ಯಂಟಿಕ್ಕದು.
ಹಾಲ್ಮಾರ್ಕು ಕೂಡ ಇದೆ ಸಿಲ್ವರ್ಗೆ. ನೋಡಿ, ಹ್ಯಾಂಟಿಕ್ ಸಿಲ್ವರ್ ತೊಗೊಂಡ್ರೆ ಈಗ ಹ್ಯಾಂಟಿಕ್ ಜ್ಯುವೆಲ್ರಿಗೆ ಹೆಂಗೆ ಹಾಲ್ಮಾರ್ಕ್ ಕೊಡ್ತಾರೋ ಹಾಗೆ ಹಾಲ್ಮಾರ್ಕು ಕೂಡ ಕೊಡ್ತಾರೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ. ಎಸ್, ಅಫ್ಕೋರ್ಸ್ ಕಾಣಿಸ್ತಾ ಇದೆ. ಸೊ ಇದು 2 ಕುಂಕುಮದ ಭರಣಿಗಳು. ಇನ್ನೂ 2 ಅರಿಶಿನ ಕುಂಕುಮ ಹಾಕಿ ದೇವ್ರ ಮನೇಲಿದೆ ಡೈಲಿ ಯೂಸ್ಗೆ. ಇನ್ನೂ 2 ಸಿಂಪಲ್ ಪ್ಲೇನ್ ಡಿಸೈನ್ ಏನಿಲ್ಲ, ಅದನ್ನು ಅಲ್ಲೇ ಈಚೆ ಅಂದರೆ ಮೀನ್ಸ್ ಯಾರಾದರೂ ಬಂದಾಗ ಮನೆಗೆ ಕುಂಕುಮ ಕೊಡೋಕ್ಕೆ ಅಂತ ಇಟ್ಟಿದ್ದೀನಿ. ಒಟ್ಟು ನಾನು ಹಬ್ಬಕ್ಕೆ ಅಂತ ಯೂಸ್ ಮಾಡೋಂಥದ್ದು ಅಂದರೆ 3 ಜೊತೆ ಅರಿಶಿನ ಕುಂಕುಮದ ಭರಣಿಗಳು, 2 ರೆಗ್ಯುಲರ್ ಆಗಿ ಮನೇಲಿ ಯೂಸ್ ಮಾಡ್ತೀನಿ. ಈಗ ಹೊಸದು ಒಂದು ಜೊತೆ, ಅದ್ರ ಜೊತೆಗೊಂದು ಹೊಸದು ತೊಗೊಂಬಂದಿದ್ದೀನಿ. ನೀವೆಲ್ಲ ಹಳೆಯ ವ್ಲಾಗಲ್ಲಿ ನೋಡಿದ್ದೀರ. ಸೊ ಇದು ನೋಡಿ, ಅರಿಶಿನ ಅದರದ್ದೆಲ್ಲ ಮಾರ್ಕ್ ಹಂಗೆ ಇದೆ. ಸೊ ಅರಿಶಿನ ಕುಂಕುಮ ಇವಾಗ ಹಾಕಬೇಕು ಅಂದರೆ ಬೆಳ್ಳಿ ಬಟ್ಲಿಗೆ ಒಬ್ಬೊಬ್ರು ಏನಂತಾರೆ, ಟಿಶ್ಯೂ ಪೇಪರ್ ಕೆಳಗಡೆ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕ್ತಾರೆ. ನನಗೇನೋ ಅದು ಇಷ್ಟ ಆಗಲ್ಲ ಗೈಸ್. ನಿಮಗೂ ಅದು ಆ ಥರನೇ ಇಷ್ಟನಾ, ಅಥವಾ ಆ ಥರ ಮಾಡೋಕ್ಕೆ ಇಷ್ಟನಾ, ಅಥವಾ ಹಿಂಗೇನೆ ಬಟ್ಲಿಗೆ ಅರಿಶಿನ ಕುಂಕುಮ ಹಾಕೋಕ್ಕೆ ಇಷ್ಟನಾ ಕಮೆಂಟಲ್ಲಿ ಹೇಳಿ. ನನಗಂತೂ ಅದರ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕೋಕ್ಕೆ ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಆಮೇಲೆ ಕಾಮಾಕ್ಷಮ್ಮನ ದೀಪ ಇರಲೇಬೇಕಲ್ವ ಮನೆ ಅಂತ ಅಂದಮೇಲೆ. ಸೊ ನನ್ನ ಹತ್ರನೂ ಕೂಡ 2 ಇದೆ. ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮದುವೆ ಆದಮೇಲಿಂದ ನಾನು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದಾಗಿ ಒಂದೊಂದು ವರ್ಷ ಒಂದೊಂದು ಹಬ್ಬಕ್ಕೆ ಅಂತಲೇ. ಈಗ ನನಗೆ ಸೆಪ್ಟೆಂಬರ್ ಬಂದರೆ 17 ವರ್ಷ ನಮ್ಮ ಮದುವೆ ಆಗಿ. ನಾನು ಐ ಥಿಂಕ್ 17ನೇ ವರ್ಷ ಮದುವೆ ಆದಾಗಿನೂ ಮಾಡ್ತಾನೇ ಇದ್ದೀನಿ, ಇಲ್ಲ ಅಂತಲ್ಲ. 1 ವರ್ಷವೂ ಮಿಸ್ ಆಗಿಲ್ಲ. 16 ವರ್ಷದಿಂದನೂ ನಾನು ಏನಾದರೂ ಯಾರಾದರೂ ತೀರೋಗಿ ಸೂತ್ಕ ಬಂದಿದ್ದೂ ಇದೆ. ನಮ್ಮ ರಿಲೇಟಿವ್ಸ್ ಯಾರು ಅಂದರೆ ಸತೀಶ್ ಅವರ ಅಜ್ಜಿ, ಅವ್ರ ತಾಯಿ ತೀರೋಗಿ ಆ ಹಬ್ಬದ ದಿನ ಸೂತ್ಕ ಬಂದು, ಅಂದರೆ ತಿಥಿ ಇನ್ನೂ ಮುಗ್ದಿರೋ ಸೂತ್ಕ ಬಂದು ಮುಂದಿನ ವಾರ ಸೂತ್ಕ ಎಲ್ಲ ತೆಗೆದು ಮುಂದಿನ ವಾರ ಆ ಥರ ಮಾಡ್ಕೊಂಡಿದ್ದು ಇದೆ. ಒಟ್ಟಿನಲ್ಲಿ ಮಾಡ್ತಾನೆ ಬಂದಿದ್ದೀನಿ. ದೇವ್ರು ನಮಗೇನೋ ಕೆಟ್ಟದ್ದು ಮಾಡಿಲ್ಲ. ನಮ್ಮ ಮನಸ್ಸು ಹೆಂಗಿರುತ್ತೋ ಹಾಗೇ ದೇವರು ಕೂಡ ಕೊಡ್ತಾನೆ. ಯಾರಿಗೂ ಕೆಟ್ಟದ್ದು ಬಯಸ್ತೇನೆ. ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಪರಿಶುದ್ಧವಾಗಿರಬೇಕು. ಎಲ್ಲನೂ ದೇವರೇ ಕೊಡ್ತಾನೆ ಅಂತಂದರೆ ಹಾಗಲ್ಲ ಗೈಸ್. ನಮ್ಮ ಪರಿಶ್ರಮದ ಜೊತೆಗೆ ದೇವ್ರ ಲಕ್ಕೂ ಇರಬೇಕು, ನಮ್ಮ ಮನಸ್ಸು ಒಳ್ಳೆಯದಾಗಿರಬೇಕು. ಈಗೇನು ಗೊತ್ತಾ, ಒಬ್ರು ಕೇಡು ಬಯಸ್ತೀರಾ, ಒಬ್ರು ಹಾಳಾಗೋಗ್ಲಿ, ಸರ್ವನಾಶ ಆಗೋಗ್ಲಿ ಅಂತ ಹಿಂಗೆ ತೋರಿಸಿ ಮಾತಾಡಿದಾಗ ಒಂದು ಬೆಟ್ಟು ನೀವು ತೋರಿಸಿ ಮಾತಾಡಿದ್ರೆ ಮಿಕ್ಕಿದ 4 ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಆಲ್ಸೋ, ನಾನು ಒಬ್ರನ್ನ ಬ್ಲೇಮ್ ಮಾಡಿಕೊಂಡು, ಒಬ್ರಿಗೆ ಇಲ್ಲ ಸಲದ ಆಪಾದನೆ ಮಾಡಿಕೊಂಡು, ಒಬ್ರ ಮನಸ್ಸನ್ನ ನೋಯಿಸ್ಕೊಂಡು, ಒಬ್ಬರು ಮನೆ ಹಾಳಾಗೋಗ್ಲಿ, ಒಬ್ರು ಹೆಕ್ಕುಟ್ಟೋಗ್ಲಿ ಅಂತ ಅಂದ್ಕೊಂಡು ಬೈಕೊಂಡು ಹಾಡ್ಕೊಂಡು ನಾವು ದೇವ್ರ ಪೂಜೆ ಮಾಡಿದ್ರೆ ದೇವ್ರು ನಮಗೆ ಒಲಿಯೋದಿಲ್ಲ, ನಮಗದು ಸಲ್ಲೋದೂ ಇಲ್ಲ. ಮನಸ್ಸು ಶುದ್ಧವಾಗಿಟ್ಕೊಂಡು ನಾವು ಆಡಂಬರದ ಪೂಜೆ ಇವೆಲ್ಲ ಬೆಳ್ಳಿನೇ ಇಡಬೇಕು, ಚಿನ್ನನೇ ಇಡಬೇಕು ಅಂತೇನೂ ಇಲ್ಲ. ತುಂಬೆ ಹೂವು ಇಟ್ಟು ಪೂಜೆ ಮಾಡಿದ್ರೂ ದೇವರು ನಮ್ಗೆ ಒಲಿಯುತ್ತೆ. ನಮ್ಮ ಭಕ್ತಿಗೆ ಅನುಸಾರವಾಗಿ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ, ನಾನು ಅದು ಹೇಳಿದ್ದೀನಿ, ನೀವೆಲ್ಲರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಕಾಮಾಕ್ಷಮ್ಮನ ದೀಪ. ನಾನು 2 ಇದೆ ನನ್ನ ಹತ್ರನೂ ಕೂಡ. ಎಲ್ಲರೂ ಅಂತಾರೆ ಕಾಮಾಕ್ಷಿ ದೀಪ ಒಂದೇ ಹಚ್ಚಬೇಕು, ಒಂಟಿ ಹಚ್ಚಬೇಕು ಅಂತ. ನನಗದು ಇಷ್ಟ ಇಲ್ಲ ಆ್ಯಕ್ಚುಲಿ. ಕಾಮಾಕ್ಷಮ್ಮನ ದೀಪ ಅಂದರೆ ಜೋಡಿ ದೀಪಗಳೇ ಯಾವಾಗಲೂ ಅಷ್ಟೇ. ಒಂಟಿ ದೀಪ ಹಚ್ಚಲೇಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬೊಬ್ಬರು ಅವರ ಆಚರಣೆಗೆ ಅನುಸಾರ, ಅವ್ರ ಭಕ್ತಿಗೆ ಅನುಸಾರ ಒಬ್ಬರು ಒಂಟಿ ದೀಪ ಹಚ್ತಾರೆ ಮನೇಲಿ. ಒಂಟಿ ದೀಪ ಹಚ್ಚೋವಂಥದ್ದು ಅವಶ್ಯಕನ. ಈಗ ತೀರೋದಾಗ ಅದೆಲ್ಲ ಸೂತ್ಕ ಇದ್ದಾಗ ಒಂಟಿ ದೀಪನ ಹಚ್ಚಿಡ್ತಾರೆ. ಅದು ಎಷ್ಟು ಸರಿನೋ ತಪ್ಪೋ ಅದು ನಂಗೆ ಗೊತ್ತಿಲ್ಲ. ನಾನು ಅನಲೈಸು ತರ್ಕ ಮಾಡ್ತಾಯಿಲ್ಲ, ಯಾರನ್ನು ಅನಲೈಸು ಕೂಡ ಮಾಡ್ತಾಯಿಲ್ಲ. ನನಗನ್ಸಿದ್ದನ್ನು, ನನಗೆ ತೋಚಿದ್ದನ್ನು ನಾನು ಹೇಳ್ಕೊತಾ ಇದ್ದೀನಿ. ಒಂಟಿ ದೀಪ ನೀವು ಯಾರಾದರೂ ಹಚ್ಚುತ್ತಾ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು, ಬಟ್ ನಾನು ಹಚ್ಚೋದಿಲ್ಲ ಒಂಟಿ ದೀಪ ಯಾವತ್ತು ಅಂತಷ್ಟೇ ಹೇಳೋಕ್ಕೆ ಬರ್ತಾಯಿದ್ದೀನಿ. ಇದು ಒಂದು ಪುಟ್ಟ ತಟ್ಟೆ ಬೆಳ್ಳಿದೆ. ಇದು ಕೂಡ ಇದೆಲ್ಲ ಹಳೇದೇ ಗೈಸ್, ಇವಾಗಂತೂ ಏನೂ ತೊಗೊಂಡಿರೋದಲ್ಲ. ತುಪ್ಪದ ದೀಪಗಳು, ತುಪ್ಪದ ಮಂಗಳಾರತಿ ತುಪ್ಪದ ದೀಪಗಳು. ಇದು ಲೋಟಸ್ ಡಿಸೈನಲ್ಲಿದೆ ತುಪ್ಪದ ದೀಪಗಳು. ನನಗೆ ತುಂಬ ಇಷ್ಟ, ತುಂಬ ಕ್ಯೂಟ್ ಒನ್. ನನಗಂತೂ ಪ್ರಾಣ. ಪ್ರತಿ ಸಲ ನನಗೆ ಇದರಲ್ಲಿ ಮಂಗಳಾರತಿ ಮಾಡೋದುವಾಗ ಏನೋ ಒಂಥರ ಮನ್ಸಿಗೆ ಸಮಾಧಾನ ಸಿಗುತ್ತೆ. ನಿಜ ಸುಳ್ಳು ಹೇಳ್ತಾ ಇಲ್ಲ, ನಿಜಕ್ಕೂ ನನಗಿದು ಅಂದರೆ ತುಂಬ ಇಷ್ಟ. ಏನು ಅಂತ ಗೊತ್ತಿಲ್ಲ, ಬಟ್ ಇದಂದರೆ ನನಗೆ ತುಂಬ ಇಷ್ಟ. ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಇನ್ನೂ ನನ್ನ ಫೇವ್ರೇಟ್ ಒನ್ ಯಾವ್ಯಾವುದಿದೆ ಅಂತ ತೋರಿಸ್ತೇನೆ. ಇದು ಬೆಳ್ಳಿ ಲೋಟಗಳು. ಆ್ಯಕ್ಚುಲಿ ಇದು ನಾನು ತೊಗೊಂಡಿದ್ದಲ್ಲ, ಅಪ್ಪ ಕೊಟ್ಟಿದ್ದು, ಅಂದರೆ ಬಾಣತನದಲ್ಲಿ ಕೊಟ್ಟಿದ್ದು. ಇದು ಚಾರ್ವಿ ನೋಡಿ, CHARVI ಚಾರ್ವಿ. ಇದು ವಿಕಾಸ್
VIKES ವಿಕಾಸ್. ಇದು ವಿಕ್ಕಿ ಹುಡ್ತಾ ಕೊಟ್ಟಿದ್ದು, ಇದು ಚಾರು ಹುಡ್ತಾ ಕೊಟ್ಟಿದ್ದು. ನನ್ನ ಮಕ್ಕಳು ಬೆಳ್ಳಿ ಲೋಟದಲ್ಲೇ ಹಾಲು ಕುಡಿಬೇಕು, ಬೆಳ್ಳಿ ಲೋಟದಲ್ಲೇ ನೀರು ಕುಡಿಬೇಕು ಅಂತ. ಬಟ್ ನಂಬ್ತಿರೋ ಬಿಡ್ತಿರೋ, ಅವ್ರಿಗೆ ನಾನು ಒಂದಿನಕ್ಕೂ ಇದರಲ್ಲಿ ಏನೂ ಕೊಟ್ಟಿಲ್ಲ. ತಂದಳು ಬಣತನ ಮುಗಿಸ್ಕೊಂಡು ಹಾಗೆ ಇಟ್ಟು ಈಗ ದೇವರಿಗೆ ನೀರು ಹಾಲು ಇಡ್ತಾ ಇದ್ದೀನಿ. ಅವರಿಬ್ಬರಿಗೂ ದೇವರು ಒಳ್ಳೇದು ಮಾಡಲಿ, ಅವರಿಬ್ಬರ ಮೇಲೂ ದೇವರ ಆಶೀರ್ವಾದ ಇರಲಿ. ಯಾರ ಕೆಟ್ಟ ಕಣ್ಣು ದೃಷ್ಟಿನೂ ನನ್ನ ಮನೆ ಮೇಲೆ, ನನ್ನ ಮಕ್ಕಳ ಮೇಲೆ ಬೀಳದೇ ಇರಲಿ. ಅವರಿಗೆ ಅಂತ ಇರೋದು ದೇವರಿಗೆ ಸಲ್ಲಿ ಅಂತ. ಅವ್ರಿಗೆ ಒಂದಿನಕ್ಕೂ ಇದರಲ್ಲಿ ನಾನು ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ದೇವರಿಗೇನೆ ಇಟ್ಬಿಟ್ಟಿದ್ದೀನಿ. ಅನ್ನಿಸ್ತಾ ಇದೆ. ಇವಾಗ ಒಂದು ಬಟ್ಲು ತೊಗೊಂಡೆ, ಅಕ್ಷತೆ ಬಟ್ಲು. ಒಂದು ನೈವೇದ್ಯ ಬಟ್ಲು ಒಂದು ಆಲ್ರೆಡಿ ಇದೆ ನನ್ನ ಹತ್ರ, ಅದು ದೇವ್ರ ಮನೇಲಿ ಇಟ್ಟಿದ್ದೀನಿ. ಇವತ್ತು ವಾರ ಪೂಜೆ ಮಾಡಿದೆ ಅಲ್ವಾ, ಸೊ ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೀನಿ ದೇವರಿಗೆ. ಆಮೇಲೆ ಇವಾಗ ನೋಡಿದ್ರಿ ನೀವು, ಯಾವಾಗ ಅಕ್ಷಯ ತೃತೀಯದಲ್ಲೂ ಕೂಡ ಒಂದು ಕಳಶ ತೊಗೊಂಡೆ. ಕಳಶಕ್ಕೆ ಬೆಳ್ಳಿ ಕಾಯಿ, ಬೆಳ್ಳಿ ಎಲೆಗಳು ತೊಗೊಂಡಿದ್ದೀನಿ. ಹೀಗೆ ಏನಾದರೂ ಒಂದೊಂದು ಬಂದಾಗ ಒಂದೊಂದು ತೊಗೋತಾ ಇರ್ತೀನಿ, ಇಲ್ಲ ಅಂತಲ್ಲ. ತೊಗೊಳಕ್ಕೆ ತುಂಬ ಇಷ್ಟ ನನಗೆ. ಸೊ ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಕೊಡೋಕ್ಕೆ ತುಂಬ ಆಸೆ. ಸೊ ಹಾಗಾಗಿ ಅದನ್ನೆಲ್ಲ ನೀವು ಹಳೆಯ ವ್ಲಾಗ್ಗಳಲ್ಲಿ ನೋಡಿದ್ದೀರಾ, ಅದನ್ನೆಲ್ಲ ನಾನು ಇಲ್ಲಿ ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಅಕ್ಷಯ ತೃತೀಯದಲ್ಲಿ ಏನು ತೊಗೊಂಡೆ, ಈಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನು ತೊಗೊಂಡೆ, ಅದೆಲ್ಲ ನಿಮಗೆ ಗೊತ್ತು. ಸೊ ಹಾಗಾಗಿ ಇವೆರಡರ ಮೇಲೂ ಒಂಥರ ಸೆಂಟಿಮೆಂಟ್, ಅಟ್ಯಾಚ್ಮೆಂಟ್ ಇದೆ ನನಗೆ. ಸೊ ಇದೆರಡು. ನೆಕ್ಸ್ಟ್ ಕ್ಯೂಟ್ ಪಾರ್ಟ್ ನಾನು ಆಗಲೇ ಹೇಳಿದಾಗೆ, ಇದು ಒಂದು ಅಮ್ಮನ ಕಾಮಾಕ್ಷಮ್ಮನ ದೀಪ. ಸೊ ಇದು ಆ್ಯಂಟಿಕ್ ಸಿಲ್ವರ್ ಅಂತ ಕರಿತೀವಲ್ಲ, ಆ ಥರದ್ದಿದು. ಇದಕ್ಕೂ ಕೂಡ ಹಾಲ್ಮಾರ್ಕ್ ಇದೆ. ಸೊ ತುಂಬ ವೇಟ್ ಇದೆ ಗೈಸ್, ತುಂಬ ಗೇಜ್ ಇದೆ. 1/4 kg ಮೇಲಿದೆ. ಇದು ಅಮ್ಮ ಇದ್ದಾರೆ ನೋಡಿ, ಲಕ್ಷ್ಮಿ ಅಮ್ಮ. ನಂಗೆ ತುಂಬ ಇಷ್ಟ. ಇದರಲ್ಲಿ ಒಂದೇ ತುಪ್ಪದ ಬತ್ತಿ ಹಾಕಿ, 2 ತುಪ್ಪದ ಬತ್ತಿ, ಜೋಡಿ ತುಪ್ಪದ ಬತ್ತಿ ಹಾಕಿ ಒಂದೇ ಸ್ಪೂನ್ ತುಪ್ಪ ಹಾಕೋಕ್ಕಾಗೋದು. ಇಲ್ಲಿ ಜಾಸ್ತಿ ಹಾಕ್ಬಿಟ್ರೆಲ್ಲ ಈಚೆ ಹಿಂಗೆ ಬಂದ್ಬಿಡುತ್ತೆ. ಆದರೂ ನಂಗೆ ಇಷ್ಟ ಆಯಿತು. ಇದು ಒಂದು ತಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಅಲ್ವಾ. ಅದರ ಅಮ್ಮ ಇದ್ದಾರೆ ಅಂತ, ಲಕ್ಷ್ಮಿ ಅಮ್ಮ ಇದ್ದಾರೆ ಅಂತಾನೆ ಬೇಕು ಅಂತ ಹೇಳಿನೇ ನಾನು ಇದನ್ನು ಪರ್ಚೇಸ್ ಮಾಡಿದಂಥದ್ದು. ನೆಕ್ಸ್ಟ್ ಅನ್ನೋದು ಕ್ಯೂಟ್ ಪಾರ್ಟ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನನಗಂತೂ ಇದೆರಡು ಅಂದರೆ ನಂಗೆ ತುಂಬ ಇಷ್ಟ. ಇದು ತುಂಬ ವೆಯ್ಟ್ ಇದೆ ಗೈಸ್, ನೋಡೋಕೆ ಹಿಂಗೆ ಪುಟ್ಟದು ಅನ್ಸುತ್ತೆ. ನಿಮಗೆ ಕೇಳಿಸ್ತಾ ಇದೆಯಾ ಗೆಜ್ಜೆ? ಅಮ್ಮ ಆನೆ ಮೇಲೆ ಕುತ್ಕೊಂಡು ಬರೋ ಥರ 2 ಪುಟ್ಟ ಆನೆ, ಬೆಳ್ಳಿ ಆನೆ, ಇದೆರಡು ತೆಗೆದಿಟ್ಟಿದ್ದೀನಿ. ಇದೆರಡರ ಮಧ್ಯೆ ಇದನ್ನು ಇಡ್ತೀನಿ ಹೀಗೆ. ನಂಗೆ ತುಂಬ ಇಷ್ಟ ಇದಿಷ್ಟು. ಅಂದರೆ ಏನೋ ಒಂಥರ ಇದು ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರೋಂಥದ್ದು. ನನ್ನ ದುಡ್ಡು ಅಂತಂದರೆ ನನ್ನ ಸೇವಿಂಗ್ಸ್. ಎಲ್ಲಿ ಬರುತ್ತೆ ಅಂತ ಕೇಳಬೇಡಿ, ಪ್ರತಿ ಸತಿ ಹೇಳಿದ್ದೀನಿ. ಸೊ ನೋಡಿ, ಚೆನ್ನಾಗಿದೆಯಾ? ಆನೆ ಅಂದರೆ ಅಮ್ಮಂಗೆ ತುಂಬ ಇಷ್ಟ. ಆನೆ ಮೇಲೆ ಆನೆ, ಕಮಲದ ಹೂದು ಬೀಜಗಳು, ಆಮೇಲೆ ಗುಲ್ಗಂಜಿ, ಆಮೇಲೆ ಹಳದಿ ಪಗಡೆ ಈ ಥರದ್ದು ಎಲ್ಲನೂ ಅಮ್ಮನಿಗೆ ತುಂಬ ಇಷ್ಟ. ಸೊ ನನಗೂ ತುಂಬ ಇಷ್ಟ. ಇದು ಕ್ಯೂಟ್ ಲಿಟ್ಲು ಒನ್, ಚೆನ್ನಾಗಿದೆ ಅಲ್ವಾ? ಸೊ ಇದಿಷ್ಟು. ನೆಕ್ಸ್ಟ್ ನಾನು ಹಳೆ ತಟ್ಟೆ, ಪ್ಲೇನ್ ತಟ್ಟೆ ನಿಮಗೆ ತೋರಿಸಿದ್ದೀನಿ ಹಳೆ ವ್ಲಾಗಲ್ಲೇ. ನೆಕ್ಸ್ಟ್ ಇದು ಒಂದು ದೊಡ್ಡ ತಟ್ಟೆ, ತಾಂಬೂಲ ಗಿಂಬೂಲ ಕೊಡೋಕ್ಕೆ ಮಾಡೋಕ್ಕೆ ಎಲ್ಲದಕ್ಕೂ ಆಗುತ್ತೆ. ಸೊ ಇದು ತುಂಬ ಎಡ್ಜು ಶಾರ್ಪ್ ಇದೆ. ಹುಷಾರಾಗಿ ತೊಳೆಯುವಾಗ ಮಾಡುವಾಗ ನೋಡ್ಕೊಂಡು ಮಾಡಬೇಕು. ಸಡನ್ನಾಗಿ ಹಿಂಗೆ ಅಂದ್ಬಿಟ್ರೆ ಕೈ ಕುಯ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಹೇಗಿದೆ ಡಿಸೈನ್ ಕಮೆಂಟ್ ಮಾಡಿ. ನಾನು ಇದನ್ನು ತೋರಿಸಿದ್ನ ನಿಮಗೆ, ಗೊತ್ತಿಲ್ಲ ನನಗೆ, ಮರ್ತುಬಿಟ್ಟಿದ್ದೀನಿ. ಸೊ ಈ ಥರ ಇದೆ ಸುತ್ತ ಆನೆದು ಈ ಥರ ಕಾಲಿದೆ. ಸೊ ತುಂಬ ತಿಕ್ಕಾಗಿದೆ, ಗೇಜ್ ಆಗಿದೆ, ತುಂಬ ಚೆನ್ನಾಗಿದೆ, ಮಂದಕ್ಕಿದೆ. ಡಿಸೈನ್ ಹೀಗಿದೆ. ಜಾಸ್ತಿ ಡಿಸೈನ್ ತೊಗೊಳ್ಳಲ್ಲ ನಾನು, ಆದಷ್ಟು ಮಧ್ಯ. ಯಾಕಂದರೆ ತೊಳೆಯುವಾಗ ಮಾಡುವಾಗ ಕೈ ನಾವು ಗೊತ್ತಲ್ಲ, ರಬ್ಬ ಹುಜ್ಜು ತಿಕ್ಕು. ಸೊ ಹಾಗೆಲ್ಲ ರಫಾಗಿ ಮಾಡುವಾಗ ನಮ್ಮ ಕೈಗಳು ಮೊದಲೇ ಸ್ಕ್ರ್ಯಾಪ್ ಕೈಗಳು, ನಿಧಾನ ಇಲ್ಲ, ತಾಳ್ಮೆ ಇಲ್ಲ, ಏನಾದರೂ ಹೇಟ್ ಆಗುತ್ತೆ ಅಂತ ಹೇಳಿ. ಸೊ ಇದು ಒಂದು ತಟ್ಟೆ. ಹೇಗಿದೆ, ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಜೊತೆಗೆ ಪೂಜೆ ಪುಟ್ಟಿ, ಫ್ಲವರ್ ಬ್ಯಾಸ್ಕೆಟ್ ಅಥವಾ ಪೂಜೆ ಪುಟ್ಟಿ ಏನಾದರೂ ಕರ್ಕೊಬೋದು, ಅದು ಒಂದು. ಸೊ ಚೆನ್ನಾಗಿದೆಯಾ? ಒಂದು ಮೆಮೊರಬಲ್ ನಿಮಗೆ ಇನ್ನೊಂದು ತೋರಿಸ್ಬೇಕು. ಅದನ್ನು ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಮತ್ತೆ ಗೊತ್ತಲ್ಲ, ನೆಗೆಟಿವ್ ಎನರ್ಜಿ, ಕಣ್ಣು ದೃಷ್ಟಿ, ಹೋ ಹಾ ಅಂತಾರೆ ಅಂತ. ಬಟ್ ಇದು ನೋಡಿ, ಇದು ಹ್ಯಾಂಟಿಕ್ಕು. ಇದಕ್ಕೂ ಹಾಲ್ಮಾರ್ಕ್ ಕೂಡ ಇದೆ. ಇಲ್ಲಿದೆ ನೋಡಿ,
ಸೊ ಇದಕ್ಕೆ ಫ್ಲವರ್ ಪೂಜಾ ಪುಟ್ಟಿ ಅಂತಲೂ ಕೂಡ ಕರಿತೀವಿ. ಏನು ಇನ್ನೊಂದು ತೋರಿಸ್ಬೇಕು ಅಂತ ಇದೆ ಅಂತಂದರೆ, ಎಷ್ಟು ಗ್ರಾಮ್ ಅಂತ ಏನೂ ಕೇಳಬೇಡಿ, ನನಗೇ ನೆನಪಿಲ್ಲ, ನಾನು ಎಲ್ಲಿಂದ ಹೇಳಿ. ವೆಯ್ಟ್, ಟಂಟಡಾನ್ ಹಿಂಗಿಟ್ಟಿದ್ದೀನಿ ನೋಡಿ ಗಾಯ್ಸ್. ಬ್ಯಾಗಲ್ಲಿ ಹಾಕಿ, ಬ್ಯಾಗ್ ಒಳಗೆ ಪೇಪರ್ ತುಂಬಿ, ಪೇಪರ್ ಒಳಗಡೆ ಇದು ಮೆಮೊರಬಲ್ 2 ವರ್ಷದ ಮೇಲಾಯಿತು, ಇನ್ನೂ ಯೂಸ್ ಮಾಡಿಲ್ಲ. 2 ವರ್ಷದಲ್ಲೇ ತೆಗೆದಿದ್ದೀನಿ, ಇನ್ನೂ ಯೂಸ್ ಮಾಡಿಲ್ಲ. ಯಾಕೆ? ನಾನು ಹಳೆಯ ವ್ಲಾಗ್ ನೋಡಿ ನಿಮಗೆ ಗೊತ್ತಿರುತ್ತೆ. ನೋಡಿ, ಈ ಥರ ನ್ಯೂಸ್ ಪೇಪರ್ ಹಾಕಿಟ್ರೆ ಸಿಲ್ವರ್ ಹಾಳಾಗಲ್ಲ. ಇವಾಗ ಇಸ್ಕೊಂಬಂದೆ, ಹಬ್ಬಕ್ಕೆ ಪೂಜೆಗೆಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ಲಾಕರಿಂದ ಇಸ್ಕೊಂಬಂದೆ, ಬ್ಯಾಂಕಿಂದ. ಇದು ನನ್ನ ಸೆಂಟಿಮೆಂಟ್ ಅಂದರೆ ಇದು ಬ್ಯಾಸ್ಕೆಟ್. ನಿಜ ನನ್ನ ಪ್ರಾಣ ಆಯಿತು. ನೋಡಿ, ಹಾಲ್ಮಾರ್ಕ್ ಬೇಕಾ? ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಹಾಲ್ಮಾರ್ಕ್ ಇದ್ದರೆ ಸಿಲ್ವರ್ ಪ್ಯೂರ್ ಅಂತ. ಈಗ ನಾವೇನು ಗೋಲ್ಡು ಇಲ್ಲಿದೆ ನೋಡಿ. ಇದನ್ನು ನಾನು ತೋರಿಸಿದ್ದೀನಿ ಗೈಸ್, ನನ್ನ ಹಳೆಯ ವ್ಲಾಗಲ್ಲಿ ನಾನು ನಿಮಗೆಲ್ಲ ತೋರಿಸಿದ್ದೀನಿ. ಯಾಕಂದರೆ ನನ್ನ ಯೂಟ್ಯೂಬ್ನ ಮೊದಲನೇ ಸಂಬಳದಿಂದ ತಗೊಂಡಂಥ ದೇವ್ರಿಗೆ ಅಂತ ತಗೊಂಡಂಥದ್ದು ಇದು. ಅದರಲ್ಲಿ ಸ್ವಲ್ಪ ದುಡ್ಡು ರಾಘವೇಂದ್ರ ಸ್ವಾಮಿ ಉಂಡಿಗೂ ಹಾಕಿದ್ದೀನಿ. ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಅದರಲ್ಲಿ ಸ್ವಲ್ಪ ದುಡ್ಡು, ಇದು ಫಸ್ಟ್ ನನ್ನ ಯೂಟ್ಯೂಬ್ ಸ್ಯಾಲ್ರಿನ ಕೂಡಿಟ್ಟು ಫಸ್ಟ್ ನಾನು ಏನಾದ್ರು ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕು, ದೇವರಿಗೇನೆ ಸಲ್ಲಿ. ಇದರಲ್ಲಿ ಹೂ ಪುಟ್ಟಿ ಇಟ್ಕೊಂಡು, ಪೂಜಾ ಪುಟ್ಟಿ ಇಟ್ಕೊಂಡು ದೇವರಿಗೇನೆ ಕೊಡೋದು ತಾನೆ. ಸೊ ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಈ ಫ್ಲವರ್ ಬ್ಯಾಸ್ಕೆಟ್ ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಇದಂತೂ ನನಗೆ ಸಖತ್ ಅಟ್ಯಾಚ್ಮೆಂಟ್. ಇದು ನನ್ನ ಸಂಪಾದನೆ ಇದ್ದಾಗ ಗಾಯ್ಸ್, ಇದು ನನ್ನ ಸಂಪಾದನೆ, ನನ್ನ ಯೂಟ್ಯೂಬ್ ಚಾನಲ್. ಇದಕ್ಕೆಲ್ಲ ಕಾರಣ ನೀವು. ಲವ್ ಯು. ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ, ನೀವು ನನ್ನ ಇಷ್ಟಪಟ್ಟಿದ್ದಕ್ಕೆ ತಾನೇ ಇದೆಲ್ಲ ಸಾಧ್ಯ ಆಗಿದ್ದು. ಅದಕ್ಕೋಸ್ಕರ ಇದನ್ನು ಹಾಗೆ ಇಟ್ಟಿದ್ದೀನಿ, ಇನ್ನೂ ಯೂಸ್ ಮಾಡಿಲ್ಲ. ಯಾವಾಗ ಯೂಸ್ ಮಾಡ್ತೀನಿ ಅಂತಲೂ ಕೂಡ ಗೊತ್ತಿಲ್ಲ. ನೋಡೋಣ. ಏನೋ ಒಂದು ಕನಸಿದೆ, ಆ ಕನಸು ನೆರವೇರಿದ್ರೆ ಖಂಡಿತ ನಿಮ್ಮನ್ನೆಲ್ಲ ಕರಿತೀನಿ. ನೀವೆಲ್ಲ ಬನ್ನಿ, ಆಶೀರ್ವದಿಸಿ. ಆ ದಿನ ಬೇಗ ಬರಲಿ ಅಂತಲೂ ಕೂಡ ನನಗೆ ಆಶೀರ್ವದಿಸಿ. ನಾನು ಕಾಯ್ತಾ ಇದ್ದೀನಿ, ಯಾವಾಗ ಯೂಸ್ ಮಾಡೋಣ, ಆಯಿತಾ? ಅದೇನು ಕನಸು ಅಂತ ಏನಾದರೂ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ, ಆಯಿತಾ? ಮಿಸ್ ಮಾಡಬೇಡಿ, ಆಯಿತಾ? ಸೊ ನಾನು ಕಾಯ್ತಾ ಇರ್ತೀನಿ, ಆಯಿತಾ? ಸೊ ಇಷ್ಟೇ ಗೈಸ್. ಇನ್ನೇನು ಮಿಸ್ ಮಾಡಿದೆ? ಆ್ಯಕ್ಚುಲಿ ಒಂದು ತಟ್ಟೆ ಮಿಸ್ ಮಾಡಿದ್ದೀನಿ. ಸಾರಿ ಒಂದು ಮಿಸ್ ಆಗ್ತಾನೇ ಇದೆ. ಇದು ಎಲ್ಲ ತೋರಿಸಿದ್ದೀನಿ. ಇದು ಅಪ್ಪ ಸತೀಶ್ಗೆ ಕಾಲು ತೊಳೆಯೋಕ್ಕೆ ಅಂತ ಕೊಟ್ಟರು. ಸೊ ಇದು ತಟ್ಟೆನೂ ಕೂಡ ಹಳೆ ಇದೆ. ನೀವು ನೋಡಿದರೆ ನಮ್ಮ ಪ್ಲೇನಲ್ಲೇ ಬೇಕು. ತುಂಬ ಗೇಜ್ ಇದೆ, ತುಂಬ ಚೆನ್ನಾಗಿದೆ. 17 ವರ್ಷ ಆಯಿತು, ಏನೂ ಹಾಳಾಗಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ. ಅದು ಇಲ್ಲಿಗೆ ನೋವಾಗ್ಬಿಡುತ್ತೆ, ಇದಕ್ಕೇನಾರು ಆದರೆ ಇಲ್ಲಿಗೆ ನೋವಾಗುತ್ತೆ. ಸೊ ಹಾಗಾಗಿ ಸೇಫಾಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಇದು ಒಂದು ಹೊಸದು ತಟ್ಟೆ. ಸೊ ಫುಲ್ಲು ಲೋಟಸ್ ಡಿಸೈನ್ ನೋಡ್ಬೋದು ನೀವು. ಈ ಥರ ಡಿಸೈನ್ ಎಲ್ಲ ಇವಾಗ ಬಂದಿರೋಂಥದ್ದು. ಇದು ತುಂಬ ಗಟ್ಟಿಗ ಮಂದಕ್ಕಿದೆ. ಈಗ ಯಾರಾದರೂ ಗುರುಜಿಗಳು, ನಮ್ಮನೆ ಪುರೋಹಿತರು ಯಾರು ಬಂದಾಗ ಹಿಂಗಿಟ್ಟು ತಾಂಬೂಲ ಸಮೇತ ಕೊಡ್ಬೋದು. ತುಂಬ ಚೆನ್ನಾಗಿದೆ, ಗೇಜಾಗಿ. ಸೊ ಇದು ದೊಡ್ಡದು, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಸೊ ಇದು ಮಾಮೂಲಿ ಪ್ಲೈನ್. ಯಾವ್ದು ಇಷ್ಟ ಆಯಿತು ನಿಮಗೆ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ಹೊಸದೊಂದು ಕಳಶ ತೊಗೊಂಡಿದ್ದೀನಿ. ಅದೆಲ್ಲ ಅವಾಗವಾಗ ಏನೇನು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಲಿ ಅಂತ ಆಶಿಸಿ. ಸೊ ನಾನು ಯಾಕೆ ತೋರಿಸ್ತಿರ್ಲಿಲ್ಲ ಅಂತಂದರೆ, ನಿಮಗೆ ಗೊತ್ತು, ಸುಮ್ಮನೆ ಅದು ಇದು ಕಮೆಂಟ್ ಮಾಡ್ತಾರೆ, ಬೇಡದರ ಕಮೆಂಟ್ ಮಾಡ್ತಾರೆ. ಇವಳದು ಆ ಶೋಕಿ ಈ ಶೋಕಿ. ಇಲ್ಲ ಗೈಸ್, ದಯವಿಟ್ಟು ಇಲ್ಲ. ಎಂಥ ಕಿತ್ತೋಗಿರೋ ಶೋಕಿನೂ ಇಲ್ಲ, ಮಣ್ಣು ಮಸಿನೂ ಇಲ್ಲ. ಇಷ್ಟನ್ನೆಲ್ಲ ಅರ್ನ್ ಮಾಡಬೇಕು ಅಂದರೆ ಅದಕ್ಕೆ ಕಷ್ಟ ನನ್ನೊಬ್ಳಿಗೆ ಗೊತ್ತು. ಅನ್ನಿಸ್ಕೊಂಡಿದ್ದೀನಿ, ಆಡಿಸ್ಕೊಂಡಿದ್ದೀನಿ. ಯಾರು ಕೇಳಿದ ತಕ್ಷಣ ಗಂಡಸರು ಸುಲಭವಾಗಿ ತೆಕ್ಕೊಟ್ಬಿಡಲ್ಲ. ಏನು ಹೇಳಿ? ಅದಕ್ಕೆ ನಮ್ಮದೇ ಆದಂಥ ತ್ಯಾಗಗಳಿರ್ತವೆ, ಸ್ಯಾಕ್ರಿಫೈಸ್ಗಳಿರ್ತವೆ. ಯಾಕೆ ತೆಗಿತೀವಿ, ಯಾಕೆ ಇಡ್ತೀವಿ? ನಾವು ಪಟ್ಟಂಥ ಅವಮಾನಗಳು, ನಾವು ಪಟ್ಟಂಥ ನೋವುಗಳು ನಮ್ಮ ಮಕ್ಳಿಗೆ ಬರಬಾರ್ದು ಅಲ್ವಾ? ಎಲ್ಲರೂ ಮಾಡೋದು ಅದಕ್ಕೇ ತಾನೇ, ನೀವು ಮಾಡೋದು ಅದಕ್ಕೇ ತಾನೇ. ನಾವೇನೇನೆಲ್ಲ ಅನುಭವಿಸಿರ್ತೀವಿ ಸೊ ಕಾಲ್ಡ್ ರಿಲೇಟಿವ್ಸಿಂದಾನೆ, ಬೇರೆ ಯಾರೋ ಬರಲ್ಲ ಗೈಸ್, ಬೇರೆ ಯಾರೂ ಹೊರಗಿನವ್ರು ಯಾರೂ ಬರಲ್ಲ.
ಸೊ ಹಾಗೆ ಹೀಗೆ ಅವಳು ಹಂಗಿದ್ದಾಳೆ ಇವಳು ಹಿಂಗಿದ್ದಾಳೆ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ಈಗ ನಾನು ಹಿಂಗಿದ್ದೀನಿ ಅಂದರೆ ನಾನು ಸಾಯೋ ತನಕ ಹಿಂಗೆ ಇರ್ತೀನಿ ಅಂತಲೂ ಇಲ್ಲ. ಈಗ ನನಗೆ ನೋವಿಲ್ಲ ಅಂತಲೂ ಇಲ್ಲ. ನನ್ನ ನೋವನ್ನ ನಾನು ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಹ್ಯಾಪಿಯಾಗಿರಬೇಕು ಅಂತ ಆದಷ್ಟು ಹ್ಯಾಪಿಯಾಗಿರ್ತೀನಿ ಅಷ್ಟೇ. ನಾನು ತಿಂಡಿ ತಿಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನಿನ್ನೂ ತಿಂಡಿ ತಿಂದಿಲ್ಲ ಗೊತ್ತಾ ನಿಮಗೆ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ತಿಂಡಿ ತಿಂತೀನಿ. ಸೊ ಸ್ಟೇ ಟ್ಯೂನ್. ಹೊಟ್ಟೆ ತುಂಬ ಹಸಿತಾಯಿತ್ತು. ರಾತ್ರಿದು 2 ಚಪಾತಿ ತಿಂದೆ. ಸೊ ಸ್ವಲ್ಪ ಪಲಾವು ಮೊಸರು ರಾಯ್ತ ಹಾಕ್ಕೊಂಡು ತಿಂತಾಯಿದ್ದೀನಿ. ಫೋನಲ್ಲಿ ಚಾರ್ಜ್ ಕಮ್ಮಿ ಆಗಿಬಿಟ್ಟಿತ್ತು. ಫೋನ್ನ ಚಾರ್ಜ್ಗೆ ಹಾಕ್ಕೊಂಡು ಸ್ವಲ್ಪ ತಿಂತಾಯಿದ್ದೀನಿ. ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಲಿಪ್ಪಿಂಗ್. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಸ್ವಲ್ಪನಾದರೂ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು. ಲವ್ ಯು ಜಾಸ್ತಿ.